ಕರ್ನಾಟಕದಲ್ಲಿರುವಂತಹ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಈಗ ಅಂತ ದೇಶದ ಒಂದು ವಿಚಾರಕ್ಕೆ ಹೋಲಿಕೆ ಮಾಡಿದ್ರೆ ಬಹಳ ಉತ್ತಮವಾಗಿದೆ. ಯಾವುದೇ ಸರ್ಕಾರ ಬಂದರೂ ಸಹಿತ ಫಸ್ಟ್ ಪ್ರಾಬ್ಲಮ್ ಇದ್ದಿದೆ 108 ಆಂಬುಲೆನ್ಸ್ ಬಗ್ಗೆ. ನಾವು 108 ಆಂಬುಲೆನ್ಸ್ ಏನು ತರ್ತಾ ಇದ್ದೀವಿ, ಇಡೀ ದೇಶಕ್ಕೆ ಮಾದರಿ ಆಗುವಂಥದ್ದು. ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯದ ಇಲಾಖೆಯ ಬಗ್ಗೆ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ ಅನ್ನುವಂಥ ಚರ್ಚೆ ಇದೆ. ಸುಮಾರು 1200 ಕೋಟಿ ರೂಪಾಯಿ ಅಷ್ಟು ನಾವು ಹಾಸ್ಪಿಟಲ್ಸನ್ನು ಕಟ್ಟೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ, ಮೇಲ್ದರ್ಜೆಗೆ ಏರಿಸುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಇದು ದೊಡ್ಡ ದಾಖಲೆ ಇದೆ. ಬೀದರಲ್ಲಿ ನಿರ್ಣ ಅಂತ ಗ್ರಾಮ, ಅಲ್ಲಿ ಸುಮಾರು 18ರಿಂದ 20 ಜನ ಸಾವಿಗೀಡಾಗ್ತಾರೆ ವಿತಿನ್ 2 to 3 ಮಂತ್ಸಲ್ಲಿ. ನಾನು ಖಂಡಿತ ಅದರ ಬಗ್ಗೆ ನೋಡ್ತೀನಿ, ಯಾಕೆ ಆ ಥರ ಆಗಿದೆ ಅಂತ ಚೆಕಪ್ ಮಾಡಿಸ್ತೀನಿ. ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪೂರ್. ಒಂದು ಕುಟುಂಬದ ಆರೋಗ್ಯ ಹೇಗಿರುತ್ತೆ ಅಂತ ನೋಡಬೇಕು ಅಂದರೆ ಆ ಕುಟುಂಬದಲ್ಲಿರುವಂತಹ ಅಡುಗೆ ಮನೆಗೆ ಹೋಗಿ ನೋಡಬೇಕಂತೆ, ಅವ್ರು ಯಾವ ರೀತಿಯಾದಂತಹ ಆಹಾರವನ್ನು ಸೇವಿಸ್ತಾ ಇದ್ದಾರೆ ಅಂತ. ಅದೇ ರೀತಿಯಾಗಿ ಒಂದು ರಾಜ್ಯದ ಆರೋಗ್ಯ ಹೇಗಿದೆ ಅಂತ ನೋಡಬೇಕು ಅಂದರೆ ಆರೋಗ್ಯ ಇಲಾಖೆಯಲ್ಲಿರುವಂತಹ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಅಥವಾ ಮುಂದಾಲೋಚನೆ ಆಗಿರ್ಬೋದು, ಅದರ ಜೊತೆಗೆ ಈಗಿರುವಂತಹ ಯೋಜನೆಗಳು ಯಾವ ರೀತಿಯಾಗಿ ಅನುಷ್ಠಾನ ಆಗ್ತಿದ್ದಾವೆ ಅನ್ನುವಂಥದ್ದನ್ನು ನೋಡಿದ್ರೆ ರಾಜ್ಯದಲ್ಲಿರುವಂತಹ ಆರೋಗ್ಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತಂತೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಆರೋಗ್ಯ ಸಚಿವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಬಹಳಷ್ಟು ದೊಡ್ಡ ಪ್ರಶ್ನೆ, ಯಾಕಂದರೆ ಎಲ್ರಿಗೂ ಇರುವಂಥದ್ದು ಕರ್ನಾಟಕದಲ್ಲಿರುವಂತಹ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಈಗ ಅಂತ. ಕರ್ನಾಟಕದ ಆರೋಗ್ಯ ಪರಿಸ್ಥಿತಿ ದೇಶದ ಒಂದು ವಿಚಾರಕ್ಕೆ ಹೋಲಿಕೆ ಮಾಡಿದ್ರೆ ಭಾಳ ಉತ್ತಮವಾಗಿದೆ. ಕೆಲವು ವಿಚಾರಗಳಲ್ಲಿ ನಾವು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಅಂದರೆ ದಕ್ಷಿಣ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಕೇರಳ, ತಮಿಳುನಾಡು ವಿಶೇಷವಾಗಿ ಅವರು ನಮಗಿಂತ ಸ್ವಲ್ಪ ಮುಂದೆ ಇದ್ದಾರೆ. ಸೊ ನಾವು ದೇಶದ ಜೊತೆ ಕಂಪೀಟ್ ಮಾಡ್ತಾ ಇಲ್ಲ. ಅದೇ ಕೇರಳ, ತಮಿಳುನಾಡು ಇವರು ನಮಗೆ ಒಂದು ರೀತಿ ಮಾನದಂಡ. ನಾವು ಅವ್ರ ಜೊತೆ ಕಂಪೀಟ್ ಮಾಡ್ತಾ ಇದ್ದೀವಿ. ಸೊ ಕೆಲವು ವಿಚಾರದಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೀವಿ. ಆದರೆ ಒಟ್ಟಾರೆ ಸಾಕಷ್ಟು ಸುಧಾರಣೆ ಕ್ರಮಗಳು ನಮ್ಮ ಸರ್ಕಾರ ಬಂದ ಮೇಲೆ ಆರೋಗ್ಯ ಇಲಾಖೆಯಲ್ಲಿ ಆಗಿದೆ. ಮತ್ತು ಒಳ್ಳೆಯ ಆರೋಗ್ಯ ಸೇವೆ ನೀಡ್ತಕ್ಕಂಥದ್ದಕ್ಕೆ ಅನೇಕ ಕ್ರಮಗಳು ತೊಗೊಳ್ತಾ ಇರೋದ್ರಿಂದ ಇವತ್ತು ನಮ್ಮ ಸ್ಪಂದನೆ ಇದೆ. ಯಾವುದೇ ಒಂದು ಎಲ್ಲವೂ 100ಕ್ಕೆ 100 ನಮ್ಮ ಹತೋಟಿಲಿದೆ ಅಂತ ಹೇಳೋಕ್ಕಾಗದೇ ಇದ್ದರೂ ಏನಾದರೂ ಘಟನೆ ಆದಾಗ, ಏನೇ ಸಮಸ್ಯೆ ಬಂದಾಗ ನಮ್ಮ ಸ್ಪಂದನೆ ಮತ್ತು ಅದಕ್ಕೆ ಸರಿಯಾದಂಥ ರೀತಿಯಾಗಿ ನಾವು ಪ್ರತಿಕ್ರಿಯೆ ನೀಡತಕ್ಕಂಥದ್ದಕ್ಕೆ ಈಗ ಸಜ್ಜಾಗಿರುವಂಥ ಇಲಾಖೆ ಆಗಿದೆ. ಓಕೆ, ನೀವು ಫಸ್ಟ್ ಆರೋಗ್ಯ ಸಚಿವರಾದಂಥ ಸಂದರ್ಭದಲ್ಲಿ ನೇರವಾಗಿ ಡೆಲ್ಲಿಗೆ ಬಂದಿದ್ರಿ. ಡೆಲ್ಲಿಗೆ ಬಂದು ಅಲ್ಲಿರುವಂತಹ ಮೊಹಲ್ಲಾ ಕ್ಲಿನಿಕ್ಗೆ ಭೇಟಿ ಕೊಟ್ಟಿದ್ರಿ. ಹೌದೌದು. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ತಗೊಂಡ್ಬರ್ತೀನಿ, ಇಲ್ಲಿ ನೋಡ್ಕೊಂಡ್ಬರ್ತೀನಿ ಅಂತ. ಅಲ್ಲಿನ ಏನೋ ಇದಕ್ಕೆ ಆರೋಗ್ಯ ಇಲಾಖೆಗೂ ಇಲ್ಲಿನ ಆರೋಗ್ಯ ಇಲಾಖೆಗೂ ಏನು ಡಿಫ್ರೆನ್ಸ್ ಇಲ್ಲ? ಎಲ್ಲಿದೆ ಏನಂತ ಹೇಳಿದ್ರೆ ಮೊಹಲ್ಲಾ ಕ್ಲಿನಿಕ್ ನಮ್ಮಲ್ಲೂ ನಮ್ಮ ಕ್ಲಿನಿಕ್ ಅಂತ ಏನಿದೆ ಅದರ ಸ್ವಲ್ಪ ಏನು ವ್ಯತ್ಯಾಸ ಇದೆ ಅಂತ ನೋಡೋಕೆ ಹೋಗಿದ್ದೆ. ಮತ್ತು ಅದು ಕೇವಲ ಒಂದು ನಗರದ ಪ್ರದೇಶಕ್ಕೆ ಆರೋಗ್ಯ ಸೇವೆ ನೀಡುವಂಥದ್ದು. ಕರ್ನಾಟಕದಲ್ಲಿ ನಾವು ಬಹುತೇಕ ಗ್ರಾಮೀಣ ಭಾಗಕ್ಕೆ ಹೆಚ್ಚು ಸೇವೆ ಅಗತ್ಯ ಇರುವಂಥದ್ದು ಮತ್ತು ಸಣ್ಣ ಸಣ್ಣ ನಗರಗಳು, ಸಣ್ಣ ಸಣ್ಣ ಪಟ್ಟಣಗಳಿಗೆ ನಾವು. ಸೊ ಅದರ ನಮ್ಮ ಇದೇ ಉದ್ದೇಶನೇ ಒಂದು ಬೇರೆ ಥರ ಇರ್ತದೆ. ದೆಹಲಿ ಮಾಡೆಲ್ ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅದೇ ದೆಹಲಿಯ ಮೊಹಲ್ಲಾ ಕ್ಲಿನಿಕನ್ನು ನೋಡಿದೆ, ಆದರೆ ಅದಕ್ಕೆ ಸ್ವಲ್ಪ ಹೈಪ್ ಜಾಸ್ತಿ ಇತ್ತು ಅಂತ ನನಗೆ ಅನಿಸ್ತು. ಪರವಾಗಿ ಚೆನ್ನಾಗಿ ಮಾಡಿದ್ದಾರೆ, ಅದೇ ಅದನ್ನು ಚೆನ್ನಾಗಿ ಪ್ರಮೋಟ್ ಮಾಡಿಕೊಂಡ್ರು. ಕಾನ್ಸೆಪ್ಟ್ ಚೆನ್ನಾಗಿತ್ತು. ಅದು ನಮ್ಮಲ್ಲೂ ಕೂಡ ಈಗ ಇದೆ. ಸೊ ನಾವು ನಮ್ಮ ಕ್ಲಿನಿಕ್ಗಳನ್ನು ಕೂಡ ಅಲ್ಲಿ ಡಾಕ್ಟ್ರು, ಟೆಕ್ನಿಷಿಯನ್ನು ಮತ್ತು ಕೆಲವು ಇನ್ನೂ ಹೆಚ್ಚು ಸೇವೆಗಳನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ಕೂಡ ಮಾಡ್ಕೊಂಡಿದ್ದೀವಿ. ಓಕೆ ಸರ್, ರಾಜ್ಯದಲ್ಲಿ ಆರೋಗ್ಯ ಕೇಂದ್ರಗಳು, ಪ್ರಾಥಮಿಕವಾಗಿರ್ತಕ್ಕಂಥ ಆರೋಗ್ಯ ಕೇಂದ್ರಗಳ ವಿಚಾರದಲ್ಲಿ ಅಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ತರ್ತಾ ಇದೆ ಸರ್ಕಾರ ಅಂತ? ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ತಾಲೂಕಾ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆ ಇದು ನಮ್ಮ ಇರುವಂಥ ಒಂದು ಮಾಡೆಲ್. ಮತ್ತು ಸಬ್ ಸೆಂಟ್ರ್ಗಳು, ಈಗೇನು ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ಹೇಳ್ತೀವಿ, ಅವುಗಳು ಕೂಡ ಇರುವಂಥದ್ದು. ಈಗ ನಾವು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಹೆಚ್ಚು ಅಲ್ಲಿ ಅನೇಕ ಬೇರೆ ಬೇರೆ ಒಂದು ಚಿಕಿತ್ಸೆಗಳು ಸಿಗ್ತಕ್ಕಂಥದ್ದಕ್ಕೆ, ಟೆಸ್ಟ್ಗಳು ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. ಹೊಸ ಎಕ್ವಿಪ್ಮೆಂಟ್ ಕೂಡ ಅಲ್ಲಿಗೆ ಕೊಡೋದಕ್ಕೆ ಮಾಡಿದ್ದೀವಿ. ಆ ಹಂತದಲ್ಲಿ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ. ಮತ್ತು ಅದ್ರ ಜೊತೆಯಲ್ಲಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಅಷ್ಟೇ, ಇನ್ನು ಅದಕ್ಕಿಂತ ರೆಫರಲ್ ಸರಿಯಾದ ರೀತಿಯಲ್ಲಿ ಆಗಬೇಕು. ಅಲ್ಲಿಂದ ಯಾರು ಬರ್ತಾರೆ ಅವರನ್ನು ನಾವು ಎಲ್ಲಿಗೆ ಕಳಿಸ್ಕೊಡ್ಬೇಕು, ಅವ್ರಿಗೇನಾದರೂ ಗಂಭೀರವಾದ ಪರಿಸ್ಥಿತಿ ಇದ್ದಾಗ ಅವ್ರಿಗೆ ನಮ್ಮ ತಾಲೂಕು ಆಸ್ಪತ್ರೆಗೋ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಕೊಡ್ತಕ್ಕಂಥದ್ದು ಆಗಬೇಕು. ಸೊ ಇದನ್ನು ಒಂದು ಸರಿಯಾದ ನಿರ್ವಹಣೆ ಆಗ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಇದೆ. ಅದ್ರ ಬಗ್ಗೆನೂ ಕೂಡ ನಾವು ಗಮನ ಕೊಡ್ತಾ ಇದ್ದೀವಿ. ಓಕೆ, ನೀವು ಆರಂಭಿಕ ಹಂತಗಳಲ್ಲಿ ಗೃಹ ಆರೋಗ್ಯವನ್ನು ತೆಗೆದುಕೊಂಡು ಬಂದ್ರಿ. ಅದರ ಮುಂದುವರೆದ ಭಾಗವಾಗಿ ಏನು ನಡೀತಿದೆ ಅದರಲ್ಲಿ ಅಂತ? ಇಲ್ಲ, ಗೃಹ ಆರೋಗ್ಯ ತೊಗೊಂಬರೋ ಸಂದರ್ಭದಲ್ಲಿ ಕಳೆದ ವರ್ಷ ಅದನ್ನು ಮುಖ್ಯಮಂತ್ರಿಯವರು ಡಿಸೆಂಬರಲ್ಲಿ ಲಾಂಚ್ ಮಾಡಿದ್ರು. ಆದರೆ ಅದು ಕೇವಲ ಒಂದು ಜಿಲ್ಲೆಯಲ್ಲಿ ನಾವು ಮಾಡಿ ಈಗ ಇಡೀ ರಾಜ್ಯಾದ್ಯಂತ ತೊಗೊಂಡೋಗಿದ್ದೀವಿ. ಈಗ ನಾವು ಪ್ರಥಮವಾಗಿ ಶುರು ಮಾಡಿದಾಗ ನಾವು ಹೆಚ್ಚು ಕೇವಲ ಏನು ಬ್ಲಡ್ ಪ್ರೆಷರ್ಗೆ ಮತ್ತು ಡಯಾಬಿಟೀಸ್ಗೆ ಇದಕ್ಕೆ ಆದ್ಯತೆಯನ್ನು ಕೊಟ್ಟು ಮಾಡಬೇಕು ಅಂತ ಹೇಳಿದ್ದು. ಮತ್ತು ಅವ್ರಿಗೆ ಉಚಿತವಾದ ಔಷಧಿ ಕೊಡ್ತೀವಿ. ಈಗ ನಾವು ಅದನ್ನು ಪರಿವರ್ತನೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಕೆಲವು ಏನು ಪ್ರಾಥಮಿಕ ಹಂತದ ಕ್ಯಾನ್ಸರ್ ಪತ್ತೆ ಹಚ್ಚುವಂಥದ್ದು ಮತ್ತು
ಕೆಲವು ಮಾನಸಿಕ ರೋಗಗಳು ಮತ್ತು ಅವರಿಗೆ ಲಿವರ್ ಡಿಸೀಸು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದು. ಸೊ ಒಂದು 14 ಅಂಶಗಳನ್ನು ಈಗ ನಮ್ಮ ಗೃಹ ಆರೋಗ್ಯ ಸ್ಕೀಮಲ್ಲಿ ತೊಗೊಂಬಂದಿದ್ದೀವಿ. 2 ತಿಂಗಳ ಹಿಂದೆ ಎಲ್ಲ ಕಡೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಮ್ಮ ಏನು ಸಿಬ್ಬಂದಿ ಇದ್ದಾರೆ ಅವರಿಗೆ ತರಬೇತಿಯನ್ನು ನೀಡಿಸಿ ಈಗ ಮನೆ ಮನೆಗೆ ಅವರು ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಹೋಗಿ ಒಂದು ರೀತಿ ಪ್ರಾಥಮಿಕ ಹಂತ ತಪಾಸಣೆ ಮಾಡಿ ಅವರಿಗೆ ಯಾರಿಗೆ ಅಗತ್ಯ ಇದೆ ಅವರನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಳಿಸೋದು ಅಥವಾ ನಮ್ಮ ಸಬ್ ಸೆಂಟ್ರಿಗೆ ಏನು ಆರೋಗ್ಯ ಕೇಂದ್ರ ಇರ್ತದೆ ಅಲ್ಲಿಗೆ ಕಳಿಸಿ ತದನಂತರ ನೋಡಿಕೊಂಡು ಯಾವ್ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವು ಅವ್ರಿಗೆ ಮುಂದೆ ಕಳಿಸ್ಬೇಕು ಅಂತ. ಅದರಲ್ಲಿ ಈಗ ಮಾನಸಿಕ ರೋಗಗಳಿದ್ದರೆ ಅದಕ್ಕೆ ಯಾವ ರೀತಿ ಮಾಡಬೇಕು, ಕ್ಯಾನ್ಸರ್ ಏನಾದರೂ ಸಂಶಯ ಇದ್ದರೆ ಅದಕ್ಕೆ ಉನ್ನತ ಒಂದು ತಪಾಸಣೆ ಬೇಕಾಗ್ತದೆ, ಅದನ್ನು ಮಾಡಿಸ್ತಕ್ಕಂಥದ್ದು. ಅವ್ರಿಗೆ ಕೆಲವರಿಗೆ ಸ್ಲೀಪ್ ಆ್ಯಪ್ನಿ ಅಂತ ಬರ್ತದೆ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಅದಕ್ಕೆ ಯಾವ ರೀತಿ ಪರಿಹಾರ ಕೊಡೋದು. ಈ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಬರ್ತದೆ, ಅದರ ಬಗ್ಗೆ. ಸೊ ಈ ಥರದ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ತಡೆಗಟ್ಟಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು. ಅಂದರೆ ಮೊದಲೇ ಪತ್ತೆ ಹಚ್ಚಿದ್ರೆ, ಪ್ರಾಥಮಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಅನೇಕ ರೋಗಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಮತ್ತು ಡಯಾಬಿಟೀಸ್ ಮತ್ತು BP ಇದ್ದರೆ ಅದನ್ನು ಕೂಡ ನಾವು ದೃಢೀಕರಣ ಮಾಡಿ ಅವರಿಗೆ ನಿರಂತರ ಔಷಧಿ ಕೊಡುವಂಥದ್ದು. ಇದನ್ನು ಮಾಡಿದ್ರೆ ಇವತ್ತು ನೋಡ್ತಾ ಇದ್ದೀವಿ ಡಯಾಲಿಸಿಸ್ಗಳು, ಹಾರ್ಟ್ ಅಟ್ಯಾಕ್ಗಳು, ಕ್ಯಾನ್ಸರ್ ರೋಗಗಳು, ಸ್ಟ್ರೋಕ್ಗಳು ಇವೆಲ್ಲ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಪ್ರಾಥಮಿಕ ಹಂತದಲ್ಲಿ ನಾವು ತಪಾಸಣೆ ಮಾಡಿಸ್ಕೊಳ್ಳಲ್ಲ ಮತ್ತು ನಿಯಂತ್ರಣ ಮಾಡಲ್ಲ. BP ಶುಗರನ್ನು ನಿಯಂತ್ರಣ ಮಾಡೋದೇ ಭಾಳ ಮುಖ್ಯ. ಅದು ಕಂಟ್ರೋಲ್ ಇಟ್ಕೊಂಡ್ರೆ ನಿಮಗೆ ಅರ್ಧ ರೋಗಗಳು ಬರೋದಿಲ್ಲ. ಸೊ ಈ ಥರದ ಒಂದು ಗೃಹ ಆರೋಗ್ಯ ಈಗ 2 ತಿಂಗಳಿಂದ ಎಲ್ಲ ಕಡೆ ಮನೆಗೆ ಹೋಗ್ತಾ ಇದ್ದಾರೆ. ಇದು ಬಹಳ ನಮಗೆ ಇದು ನಿಮಗೆ ತಕ್ಷಣಕ್ಕೆ ನಿಮಗೆ ರಿಸಲ್ಟ್ ಬರೋದಿಲ್ಲ, ಆದರೆ ದೀರ್ಘಕಾಲದಲ್ಲಿ ಸಾರ್ವಜನಿಕ ಆರೋಗ್ಯಕ್ಕೆ ಈ ಗೃಹ ಆರೋಗ್ಯ ಒಂದು ಕ್ರಾಂತಿಕಾರಿಯ ಕಾರ್ಯಕ್ರಮ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಓಕೆ ಸರ್, ಯಾವುದೇ ಸರ್ಕಾರ ಬಂದರೂ ಸಹಿತ ಫಸ್ಟ್ ಪ್ರಾಬ್ಲಮ್ ಇದ್ದಿದೆ 108 ಆಂಬುಲೆನ್ಸ್ ಬಗ್ಗೆ. ಹೌದು, ಪ್ರೈವೇಟಲ್ಲಿತ್ತು, ಅದು ಏನಂದರೆ ಪ್ರೊಟೆಸ್ಟನ್ನು ಮಾಡ್ತಿದ್ರು, ಅದನ್ನು ಮಾಡ್ತಿದ್ರು, ಅವ್ರಿಗೆ ಟೆಂಡರ್ ಕೊಟ್ಟಿತ್ತು. ಅದಕ್ಕೆ ಸರ್ಕಾರವೇನಂದರೆ ನಿಮ್ಮ ಇಲಾಖೆಯ ಮೂಲಕವಾಗಿ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಹೌದು, ಇದು ಎಷ್ಟು ಚಾಲೆಂಜ್ ಇದು ಅಂತ? ಚಾಲೆಂಜು, ಆದರೆ ನಾವು ಚಾಲೆಂಜನ್ನು ಸ್ವೀಕಾರ ಮಾಡಿ ನಾವು ಈಗಾಗಲೇ ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ ನಾವು ನಮ್ಮ ಒಂದು ನಿಯಂತ್ರಣಕ್ಕೆ ಆಗಿದೆ. ಈಗ ಕಳೆದ 2 ತಿಂಗಳಿಂದ ಈಗ ನಾವೇ ನಡೆಸ್ತಾ ಇದ್ದೀವಿ ಚಾಮರಾಜನಗರ ಜಿಲ್ಲೆದು. ಈಗ ಇನ್ನು ಉಳಿದ ಎಲ್ಲ ಜಿಲ್ಲೆಗಳನ್ನು ಈಗ ನಾವು ನಮ್ಮ ಒಂದು ವಶಕ್ಕೆ ತೊಗೊಳ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ. ಒಂದು ಏನು ಈ 108 ಆ್ಯಂಬುಲೆನ್ಸಲ್ಲಿ ಮುಖ್ಯವಾಗಿರುವಂಥದ್ದು ಕಮಾಂಡ್ ಕಂಟ್ರೋಲ್ ರೂಮ್. ಅದು ಒಂದು ಬಹಳ ಆಧುನಿಕವಾದಂಥ ಕಮಾಂಡ್ ಕಂಟ್ರೋಲ್ ಸೆಂಟರನ್ನು ನಾವೇ ಈಗ ಅದಕ್ಕೆ ಎಲ್ಲ ರಿಕ್ರೂಟ್ಮೆಂಟ್ ಆಗ್ತಾ ಉಂಟು. ಸೊ ಈ ತಿಂಗಳಲ್ಲೆಲ್ಲ ಆಗ್ತದೆ, ಅದನ್ನು ನಾವು ಸೆಟಪ್ ಮಾಡ್ತಾಯಿದ್ದೀವಿ. ಸೊ ಅದರಿಂದ ಈಗ 108 ಸೇವೆಯನ್ನು ಪಾರದರ್ಶಕವಾಗಿರಬೇಕು. ನಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗ ನಾವು ಕ್ಯಾಪ್ಚರ್ ಮಾಡ್ತಕ್ಕಂಥ ವ್ಯವಸ್ಥೆ ತರ್ತಾಯಿದ್ದೀವಿ. ಹೇಗೆ ಅಂತ ಹೇಳಿದ್ರೆ ಎಲ್ಲಿ ಆ ಆ್ಯಂಬುಲೆನ್ಸ್ ಇದೆ, ಎಷ್ಟು ಓಡ್ತಾ ಇದೆ, ಮತ್ತು ನಾವು ನಮಗೆ ಕರೆ ಬಂದಾಗ ಜಿಲ್ಲಾ ಮಟ್ಟದ ಈಗ ವಿಕೇಂದ್ರೀಕರಣ ಮಾಡ್ತಾಯಿದ್ದೀವಿ. ಈಗ ನಾವು ಒಂದೇ ಸಲ ಎಲ್ಲರನ್ನು ಕೂಡ ಈ ಏಜೆನ್ಸಿಗೆ ಕೊಡ್ತಾಯಿದ್ದು, ಆ್ಯಂಬುಲೆನ್ಸ್ ಡ್ರೈವರ್ಗಳು ಮತ್ತು ಟೆಕ್ನಿಷಿಯನ್ ಏನು ಅವರು ಹೈರ್ ಮಾಡ್ತಾಯಿದ್ರು. ಈಗ ನಾವು ಜಿಲ್ಲೆಗಳಿಗೆ ಬಿಡ್ತಾಯಿದ್ದೀವಿ. ನಿಮ್ಮ ಹಂತದಲ್ಲಿ ನೀವೇ ಅವ್ರನ್ನ ಹೈರ್ ಮಾಡ್ಕೊಳ್ಳಿ, ನೀವೇ ಅದನ್ನು ನಿರ್ವಹಣೆ ಮಾಡಿ, ನಾವು ಕಂಟ್ರೋಲ್ ಮಾತ್ರ ಇಲ್ಲಿಂದ ಮಾಡ್ತೀವಿ. ಮತ್ತು ಆ್ಯಂಬುಲೆನ್ಸಲ್ಲಿ ಟ್ಯಾಬ್ಗಳು ಇಡ್ತಾಯಿದ್ದೀವಿ. ಸೊ ಆ ಆ್ಯಂಬುಲೆನ್ಸಿಂದನೇ ಬೇಕಾದ್ರೆ ಯಾವ ಆಸ್ಪತ್ರೆಗೆ ಹೋಗಬೇಕು ಮತ್ತು ಅಲ್ಲಿ ಹೋಗೋದಕ್ಕೆ ಮುಂಚೆನೇ ಬೇಕಾದ್ರೆ ಆ ಟ್ಯಾಬ್ ಮುಖಾಂತರ ಆ ಡಾಕ್ಟ್ರ್ ಜೊತೆ ಸಂಪರ್ಕ ಮಾಡ್ಬೋದು, ಆ ಪೇಷಂಟ್ನ ತೋರಿಸ್ಬೋದು. ಮತ್ತು ಅಲ್ಲೇ ಆ್ಯಂಬುಲೆನ್ಸಲ್ಲೇ ಕೆಲವು ಬೇಕಾದ್ರೆ ಪ್ರಾಥಮಿಕ, ಯಾಕಂದರೆ ಈ ಟೈಮ್ ಮುಖ್ಯ. ಆ್ಯಂಬುಲೆನ್ಸಲ್ಲಿ ಆಕ್ಸಿಡೆಂಟ್ ಆಗಿದರೆ ತಕ್ಷಣಕ್ಕೆ ಅಲ್ಲಿ ಹೋಗಿ ಕರ್ಕೊಂಬರೋಷ್ಟೊತ್ತಿಗೆ ಆಸ್ಪತ್ರೆಗೆ ಒಂದು ಇದೇ ಒಂದು ಪರಿಸ್ಥಿತಿ ಕೆಟ್ಟೋಗಿರ್ತದೆ. ಸೊ ಆ ಸಮಯಕ್ಕೆ ಗೋಲ್ಡನ್ ಅವರ್ ಪೀರಿಯಡ್ ಇರ್ತದಲ್ಲ, ಅದರಲ್ಲಿ ಅವ್ರಿಗೆ ಚಿಕಿತ್ಸೆ ಸಿಗಬೇಕು. ಈಗ ಹೆಡ್ ಇಂಜುರಿ ಆಗಿದ್ದರೆ ಅಥವಾ ಏನು ಬೇರೆ ಏನೇ ಇಂಜುರಿ ಆಗಿದ್ದರೆ ತಕ್ಷಣಕ್ಕೆ ಯಾವ ಥರ ಚಿಕಿತ್ಸೆ. ಸೊ ಇದು ಒಂದು ಈ ದೇಶದಕ್ಕೆ ಮಾದರಿ. ಬಹುಶಃ ಕರ್ನಾಟಕ ರಾಜ್ಯ ಇವತ್ತು ನಾವು 108 ಆ್ಯಂಬುಲೆನ್ಸನ್ನು ಏನು ತರ್ತಾಯಿದ್ದೀವಿ, ಇದು ಇಡೀ ದೇಶಕ್ಕೆ ಮಾದರಿ ಆಗುವಂಥದ್ದು ಒಂದು ತರ್ತಾಯಿದ್ದೀವಿ. ಸರ್ಕಾರವೇ ನಿಯಂತ್ರಣ ಮಾಡ್ತದೆ, ಸರ್ಕಾರವೇ ನಡೆಸ್ತದೆ, ಸರ್ಕಾರದ ಪೂರ್ತಿ ಹದ್ದುಬಸ್ತಿರ್ತದೆ. ಸರ್, ಈಗ ಬಹಳಷ್ಟು ಪ್ರಶ್ನೆ ಇರುವಂಥದ್ದು, ಖಾಸಗಿ ಆಸ್ಪತ್ರೆಗಳು ಸಿಕ್ಕಾಪಟ್ಟೆ ಸುಲಿಗೆ ಮಾಡ್ತಿದ್ದಾರೆ, ಸರ್ಕಾರ ಅದಕ್ಕೆ ಏನಾದರೂ ನಿಯಂತ್ರಣ ಹಾಕುವಂಥ ಕೆಲಸ ಮಾಡುತ್ತಾ ಅಂತ? ನೋಡಿ, ಇದು ಏನಾಗ್ತದೆ, ಅದು ಆರೋಗ್ಯ ಕ್ಷೇತ್ರ ಭಾಳ ಸೂಕ್ಷ್ಮ. ಮತ್ತು ನಾವು ಆಸ್ಪತ್ರೆಗಳ ಮೇಲೆ ಹೋಗಿ ನಾವು ನಿಯಂತ್ರಣ ಮಾಡಿ ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡೋದು ಅದೆಲ್ಲ ಅಷ್ಟು ಸುಲಭ ಅಲ್ಲ. ಯಾಕೆಂತ ಹೇಳಿದ್ರೆ ಅದೊಂಥರ ಆಮೇಲೆ ಗೊಂದಲ ಸೃಷ್ಟಿ ಆಗ್ತದೆ. ಒಂದು ಎರಡನೇದು, ದರಗಳು ಏನಿದೆ ಅದು ಆಸ್ಪತ್ರೆಗಳು ನಾವು ಅಷ್ಟೇ ಇಡಬೇಕು ಅಂತ ಎಲ್ಲೂ ಮಾನದಂಡಗಳಿಲ್ಲ. ಯಾಕೆ ಒಂದೊಂದು ಆಸ್ಪತ್ರೆ ಒಂದೊಂದು ಥರ ಕಟ್ಟಿರ್ತಾರೆ.
ಅಲ್ಲಿರುವಂಥ ಒಂದು ದೊಡ್ಡ ಆಸ್ಪತ್ರೆ ಇರ್ತದೆ, ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ತಾರೆ, ಅಥವಾ ಒಳ್ಳೆ ದೊಡ್ಡ ದೊಡ್ಡ ಡಾಕ್ಟ್ರುಗಳು ಕರೆಸ್ತಾರೆ, ಅವರಿಗೆ ಸಂಬಳ ಜಾಸ್ತಿ ಇರ್ತದೆ. ಸೊ ಒಂದೊಂದು ಆಸ್ಪತ್ರೆಯ ಖರ್ಚು ವೆಚ್ಚ ನಡೆಸ್ತಕ್ಕಂಥದ್ದೇ ಬೇರೆ ಥರ. ಈಗ 5 ಸ್ಟಾರ್ ಹೋಟೆಲ್ ಥರ 5 ಸ್ಟಾರ್ ಆಸ್ಪತ್ರೆಗಳಿದೆ, 4 ಸ್ಟಾರ್ ಆಸ್ಪತ್ರೆ ಇದೆ, 3 ಸ್ಟಾರ್ ಇದೆ, ಆ ಥರ ಇದರಲ್ಲೂ ಇದೆ. ಸೊ ದರ ನಿಗದಿ ಮಾಡೋದಷ್ಟು ಸುಲಭ ಇಲ್ಲ ನಮಗೆ, ಅದು ಒಂದು ಕಡೆ. ಆದರೂ ಕೂಡ ಕೆಲವು ಏನು ಪ್ರೊಸೀಜರ್ಸ್ಗೆ ಮತ್ತು ಕೆಲವು ಏನು ಇಂಪ್ಲಾಂಟ್ಸ್ಗೆ ಇದಕ್ಕೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಂದು ರೇಟನ್ನು ನಾವು ಹೇಳ್ಬೋದು. ಬಟ್ ಅವ್ರು ಚಾರ್ಜ್ ಮಾಡುವಂಥದ್ದು ಬೇರೆ ಬೇರೆದಕ್ಕೆಲ್ಲ, ರೂಮ್ಗೆ ಬೇರೆದಕ್ಕೆಲ್ಲ ಚಾರ್ಜ್ ಮಾಡ್ತಾರೆ. ಸೊ ಅದು ಬಟ್ ಸಮಸ್ಯೆ ಅಂತೂ ಇದೆ. ಈಗ ಏನಾಗಿದೆ, ಕಾರ್ಪೊರೇಟ್ ಕಲ್ಚರ್ ಬಂದಿರೋದ್ರಿಂದ ಆಸ್ಪತ್ರೆಗಳು ಲಾಭಾಂಶವನ್ನು ಹೆಚ್ಚು ನೋಡುವಂಥದ್ದು, ಮತ್ತು ಅದರ ದೊಡ್ಡ ದೊಡ್ಡ ಪ್ರೈವೇಟ್ ಕಂಪನೀಸು ಆಸ್ಪತ್ರೆಗಳು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ? ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೆ. ಸೊ ಪ್ರಾಫಿಟ್ ಮಾಡಬೇಕು ಅಂತ ಬಂದಾಗ ಏನಾಗ್ಬಿಡ್ತದೆ, ಅವರು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡೋಕ್ಕೆ ಶುರು ಮಾಡ್ತಾರೆ. ಇದು ಇವತ್ತು ಆಗ್ತಾ ಇರೋದು ಸಮಸ್ಯೆ. ಒಂದು ಕಡೆ ಗೌರ್ಮೆಂಟ್ ಸೇವೆಗಳನ್ನು ಇನ್ನೂ ಮೇಲ್ದರ್ಜೆಗೆ ಏರಿಸ್ಕೊಂಡು ಹೋದರೆ ಅವಾಗ ಏನಾಗುತ್ತೆ, ಅನೇಕ ಜನರಿಗೆ ನಮ್ಮ ಆಸ್ಪತ್ರೆಗಳಿಗೇ ಬಂದು ಚಿಕಿತ್ಸೆ ತೊಗೊಳ್ತಕ್ಕಂಥದ್ದು ಆಗಬೇಕು. ಮತ್ತು ಅನೇಕ ಸಣ್ಣ ಸಣ್ಣ ಆಸ್ಪತ್ರೆಗಳಿದೆ ನಮ್ಮ ರಾಜ್ಯದಲ್ಲಿ. ಈ ಫ್ಯಾಮಿಲಿಗಳೇ ನಡೆಸ್ತಾರೆ, ಗಂಡ ಹೆಂಡತಿ ಸೊಸೆ, ಅದೇ ಥರ ಒಂದು 10 ಜನ ಕುಟುಂಬದಿಂದನೇ ಒಂದು ಆಸ್ಪತ್ರೆ ಮಾಡಿರ್ತಾರೆ. ಆ ಥರದ್ದು ಕೂಡ ಕೆಲವು ಕಡೆ ಒಳ್ಳೆಯ ಸೇವೆಗಳು ನೀಡ್ತಾ ಇದೆ. ಆದರೆ ಇದನ್ನು ನೇರವಾಗಿ ನಾವು ಕಂಟ್ರೋಲ್ ತೊಗೊಳ್ತಕ್ಕಂಥದ್ದಕ್ಕೆ ಇನ್ನೂ ಎಲ್ಲೂ ಅದರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಏನಂದರೆ ನೀವು ಇದನ್ನು ಕೊಟ್ಟರೆ, ಸರ್ವಿಸನ್ನು ಕೊಟ್ಟರೆ ಯಾಕೆ ಪ್ರೈವೇಟಿಗೆ ಹೋಗ್ತಾರೆ ಅನ್ನುವಂತಹ ಚರ್ಚೆನೂ ಇದೆ. ಫಾರ್ ಎಕ್ಸಾಂಪಲ್ ಈಗ ಜಯದೇವಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ನಿಮ್ಮ ಸರ್ವಿಸ್ ಕೊಡೋ ಕಾರಣಕ್ಕಾಗಿ ತುಂಬ ಜನ ಬರ್ತಾರೆ ಅಲ್ಲಿಗೆ, ಪ್ರೈವೇಟ್ಗಿಂತ ಜಾಸ್ತಿ ಅಲ್ಲಿಗೆ ಬರ್ತಾರೆ. ತುಂಬ ಜನ ಬರ್ತಾರೆ. ಆದರೂ ಕೂಡ ಎಲ್ಲ ಕಡೆ ಕಾರ್ಡಿಯಾಕ್ ಕೇರ್ ಇದೆ, ಖಾಸಗಿಯರು ಕೂಡ ಭಾಳ ಜನ ಹೋಗ್ತಾರೆ. ಮತ್ತು ಅನೇಕ ಜನರಿಗೆ ಗೌರ್ಮೆಂಟ್ ಆಸ್ಪತ್ರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ನಾವು ಪ್ರೈವೇಟ್ಗೆ ಹೋಗ್ಬಿಟ್ರೆ ಒಳ್ಳೆ ಸೇವೆ ಸಿಗುತ್ತೆ ಅಂತ ಒಂದು. ಮತ್ತು ನಮ್ಮಲ್ಲಿ ಹೆಚ್ಚಿನ ಅಂಶ ಬಡವರೇ ಹೆಚ್ಚು ಬರುವಂಥದ್ದು, BPL ಕಾರ್ಡ್ ಹೋಲ್ಡರ್ಸು ಅಂಥವರೇ ಆ ಕ್ಯಾಟಗರಿ ಹೆಚ್ಚು ಬರ್ತಾರೆ. ಸೊ ಈ ಯಾರಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಮಧ್ಯಮ ವರ್ಗದವರು ಕೂಡ ನಮಗೆ ಹೆಚ್ಚು ಖರ್ಚಾದರೂ ಪರವಾಗಿಲ್ಲ, ಬಟ್ ಬೇರೆ ಕಡೆ ಹೋಗೋಣ ಅಂತ ಎಲ್ಲೋ ಒಂದು ಕಡೆ ಮಾನಸಿಕವಾದಂಥ ಅದೊಂದು ಅಂಶ ಇದೆ. ಈಗ ನಾವುಗಳೇ ಎಷ್ಟರ ಮಟ್ಟಿಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀವಿ ಅಲ್ವಾ? ಇಲ್ಲ, ಈ ಮಾನಸಿಕತೆ ಸೃಷ್ಟಿ ಮಾಡಿದ್ದೆ ನಾವು ಅಂತ ಸರ್ಕಾರವೇ. ಯಾಕಂದ್ರೆ ಸರಿಯಾದ ರೀತಿಯ ಸಮರ್ಪಕವಾಗಿ ಅಲ್ಲಿ ವೈದ್ಯರ ಟ್ರೀಟ್ಮೆಂಟ್ ಕೊಟ್ಟಿದ್ರೆ, ಅಥವಾ ಅಂದ್ರೆ ಆ ಟೈಮ್ ಬಾಂಡಲ್ಲಿ ಕೊಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ವಾ ಅಂತ. ಎಲ್ಲ ನೋಡಿ, ಸರ್ಕಾರದಲ್ಲಿ 100ಕ್ಕೆ 100 ಎಲ್ಲ ಖಾಸಗಿಯವ್ರ ಜೊತೆ ನಾವೇನು ಕಮ್ಮಿ ಏನಿಲ್ಲ. ನಮ್ಮಲ್ಲಿರುವಂಥ ಡಾಕ್ಟ್ರುಗಳು, ನರ್ಸ್ಗಳು ಅವ್ರಿಗಿಂತ ಅನುಭವನೂ ಜಾಸ್ತಿ ಇರ್ತದೆ, ನಮ್ಮಲ್ಲಿಂದ ಅದಕ್ಕಿಂತ ಚೆನ್ನಾಗಿ ಮಾಡೋರು ಇರ್ತಾರೆ. ಆದರೆ ಇದು ಎಲ್ಲವನ್ನೂ ಕೂಡ ನಾವು ನೋಡ್ಕೊಳ್ಳೋಕೆ ಆಗೋದೂ ಇಲ್ಲ. ನಮ್ಮ ಕೆಪಾಸಿಟಿನೂ ಕೂಡ ಅಷ್ಟಿಲ್ಲ. ಬೆಡ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಅಷ್ಟು ಕೆಪಾಸಿಟಿ ನಮ್ಮಲ್ಲೂ ಕೂಡ ಇಲ್ಲ. ಸೊ ಖಾಸಗಿ ಕೂಡ ಅವಕಾಶ ಇದೆ, ಅದು ಇರಬಾರ್ದು ಅಂತ ನಾನು ಹೇಳೋದಿಲ್ಲ. ಆದರೆ ನಾವು ಚೆನ್ನಾಗಿದ್ದಾಗ ಅವ್ರಿಗೂ ಕೂಡ ಒಂದು ಕಾಂಪಿಟೇಷನ್ ಥರ ಇರ್ತದೆ. ಅವರು ಕೂಡ ಆವಾಗ ಅವರ ದರಗಳಾಗಲಿ ಅವ್ರ ಸೇವೆ ಆಗಲಿ, ಸರ್ಕಾರ ಆಸ್ಪತ್ರೆ ನಾವು ಚೆನ್ನಾಗಿ ಉತ್ತಮ ಆದರೆ ಅವ್ರಿಗೂ ಕೂಡ ಒಂದು ಕಾಂಪಿಟೇಷನ್ ಆಗ್ತದೆ. ಸೊ ಅದರ ಬಗ್ಗೆ ನಾವು ಹೆಚ್ಚು ನಮ್ಮ ಆಸ್ಪತ್ರೆಗಳ ನಿರ್ವಹಣೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಓಕೆ ಸರ್, ಈಗ ಆಸ್ಪತ್ರೆಗಳ ವಿಚಾರದಲ್ಲಿ ಬಹಳಷ್ಟು ಕಡೆಗೆ ವೈದ್ಯರಿಲ್ಲ ಅನ್ನುವಂತಹ ಕೂಗು ಪದೇ ಪದೇ ಕೇಳಿ ಬರ್ತಾ ಇರುತ್ತೆ. ಅದಕ್ಕೆ ನೀವು ಬಂದ ಮೇಲೆ, ಸಚಿವರಾದ ಮೇಲೆ ಯಾವ ರೀತಿ ಕ್ರಮ ಕೈಗೊಂಡಿದ್ರಿ? ಈಗ ವೈದ್ಯರ ಕೊರತೆ ಅದು ಬಹಳ ವರ್ಷಗಳಿಂದ ಇದೆ ಮತ್ತು ಬಿಲ್ಡಪ್ ಆಗ್ತಾ ಬಂದಿದೆ. ಅದು ರಿಕ್ರೂಟ್ಮೆಂಟ್ ಆಗದೇ ಅನೇಕ ಹುದ್ದೆಗಳು ಖಾಲಿ, ಕಾಂಟ್ರಾಕ್ಟ್ ಮೇಲೆ ತೊಗೊಳಕ್ಕೆ ಹೋಗ್ತೀವಿ. ಕಾಂಟ್ರಾಕ್ಟ್ ಡಾಕ್ಟರ್ಸ್ ಎಲ್ಲ ಕಡೆ ಬರೋಲ್ಲ, ಕೆಲವು ಕಡೆ ಬರ್ತಾರೆ, ಕೆಲವು ಕಡೆ ಇಲ್ಲ. ಎಲ್ಲ ವೇಕೆನ್ಸಿನ ನಾವು ಭರ್ತಿ ಮಾಡಿದ್ರೆ ಕಾಂಟ್ರಾಕ್ಟ್ ಮೇಲೆ ತೊಗೋಬೋದು, ಅದು ನಮ್ಮ ವೇತನಕ್ಕೆ ಅನೇಕ ಜನ ಬರೋದಿಲ್ಲ. ಮತ್ತು ವೈದ್ಯರೆಲ್ಲ ಗ್ರಾಮೀಣ ಭಾಗಕ್ಕಂತೂ ದೂರ ತಾಲೂಕುಗಳಿಗೆ ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ. ಅವ್ರಿಗೇನೇ ಇದ್ದರೂ ಆದಮೇಲೆ ಅವ್ರಿಗೆ ಒಳ್ಳೆ ಊರಲ್ಲಿರಬೇಕು, ನಗರದಲ್ಲಿರಬೇಕು ಅಂತ, ಅದು ಒಂದು ಸಮಸ್ಯೆ. ಈ ದೂರ ಇರುವಂಥ ಪ್ರದೇಶ, ಗುಡ್ಡಗಾಡ ಪ್ರದೇಶ, ಬೆಟ್ಟ ಇರುವಂಥ ಪ್ರದೇಶ, ಗ್ರಾಮೀಣ ಇಲ್ಲಿಗೆ ವೈದ್ಯರು ಬರೋದಕ್ಕೆ ಹಿಂದೇಟಾಗ್ತಾರೆ. ಆದ್ದರಿಂದ ಆದರೆ ನಾನು ಈ ವರ್ಷ ಭಾಳ ವರ್ಷಗಳಿಂದ ಇದೇನು ಸಮಸ್ಯೆ ಆಗಿತ್ತು, ನಾನು ಈ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅದನ್ನು ನಾನು ಅನುಷ್ಠಾನ ಮಾಡಿ ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿದೆ. ಈಗ ಮೊನ್ನೆ ಸುಮಾರು 1800 MBBS ಡಾಕ್ಟರ್ಸ್ನ ಪೋಸ್ಟ್ ಮಾಡಿದ್ದೀವಿ. ಸೊ MBBS ಡಾಕ್ಟ್ರುಗಳು ಎಲ್ಲೆಲ್ಲಿ ಮೆಡಿಕಲ್ ಆಫೀಸರ್ಸ್ ಪೋಸ್ಟ್ ಇತ್ತು ಅದೆಲ್ಲ ಕೂಡ ನಾವು ಫಿಲಪ್ ಮಾಡಿದ್ದೀವಿ. ಈ ಸ್ಪೆಷಲಿಸ್ಟು ಕೂಡ PG ಕೌನ್ಸಿಲಿಂಗ್ ಅದನ್ನು ಮಾಡುವಂಥದ್ದಿದೆ. ಅದು ಸ್ವಲ್ಪ ಕೋರ್ಟ್ಗೆ ಹೋಗಿದ್ದಾರೆ, ಅದು ಬಹುಶಃ ಇನ್ನು ಸ್ವಲ್ಪ ದಿವಸದಲ್ಲಿ ಇತ್ಯರ್ಥ ಆಗುತ್ತೆ. ಆವಾಗ ನಾವು ಅವ್ರನ್ನೂ ಕೂಡ ತೊಗೊಳಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇತರೆ ಸಿಬ್ಬಂದಿಯನ್ನು ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋದಕ್ಕೆ ನಮಗೆ ಸಂಬಳ ಹೆಚ್ಚು ಮಾಡಿದ್ದೀನಿ. NHM ಅಡಿಯಲ್ಲಿ ಸ್ಪೆಷಲಿಸ್ಟ್ಗೆ ಏನು 1,10,000 ಇತ್ತು, ಅದನ್ನು 1,40,000 ಇಂದ 2 ಲಕ್ಷವರೆಗೂ ಮಾಡಿಸಿದ್ದೀನಿ. MBBSಗೆ 60,000 ಇಂದ 75,000 ಮಾಡಿಸಿದ್ದೀನಿ. ಸೊ ಹೆಚ್ಚು ಜನ ಈಗ ಕಾಂಟ್ರಾಕ್ಟ್ ಮೇಲೆ ಕೂಡ ತೊಗೊಳ್ಳತಕ್ಕಂಥ ಒಂದು ಪ್ರಯತ್ನ ನಡೆದಿದೆ.
ಓಕೆ, ಇನ್ನೊಂದು ಸರ್, ಡೇ ಕೇರ್ ಕಿಮೋಥೆರಪಿಯ ವಿಚಾರವಾಗಿ ಸೆಂಟರ್ಸ್ಗಳ ಬಗ್ಗೆ ಹೇಗೆ ಕಾರ್ಯನಿರ್ವಹಿಸ್ತಿದ್ದಾವೆ? ಈಗ ಶುರುವಾಗಿ ಈಗ ಬಹುಶಃ ಒಂದು 3 ತಿಂಗಳಾಗಿದೆ. ಮುಖ್ಯಮಂತ್ರಿಯವರೇ ಮೈಸೂರಿನಲ್ಲಿ ಉದ್ಘಾಟನೆ ಮಾಡಿದ್ರು. ಇದು ಡೇ ಕೇರ್ ಕಿಮೋಥೆರಪಿ ಕೇಂದ್ರಗಳನ್ನು ನಮ್ಮ ರಾಜ್ಯದಲ್ಲಿ ಇವತ್ತು ಸ್ಥಾಪನೆಯಾಗಿದೆ. ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸುಮಾರು 15ರಿಂದ 20 ಬೆಡ್ ಅದಕ್ಕೆ ನಿಗದಿ ಇಟ್ಟಿದ್ದೀವಿ. ಇದು ಭಾಳ ನಮಗೆ ಏನಂತ ಹೇಳಿದ್ರೆ, ಈ ಕಿಮೋಥೆರಪಿ ತೊಗೊಳ್ತಕ್ಕಂಥದ್ದಕ್ಕೆ ಅವರು ದೂರ ಆಸ್ಪತ್ರೆಗೆ ಬರಬೇಕಾಗಿಲ್ಲ. ಈಗ ಕಿದ್ವಾಯಿಗೆ ಬರಬೇಕಾಗಿಲ್ಲ. ಅಥವಾ ಈಗ ಹಾವೇರಿಯಲ್ಲಿರೋನು ಅವನು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಬೇಕಾಗಿರೋದಿಲ್ಲ. ನಮ್ಮಲ್ಲೇ ಕಿಮೋಥೆರಪಿ ತೊಗೊಂಡು ಮನೆಗೆ ವಾಪಸ್ ಹೋಗ್ಬಿಡ್ಬೋದು. ಈ ಥರದ ಒಂದು ನಮ್ಮ ಮಾಡಿರ್ತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ಪ್ರತಿಕ್ರಿಯೆ ಬರ್ತಾಯಿದೆ. ನಾವು ಸ್ಥಳೀಯವಾದಂಥ ಮೆಡಿಕಲ್ ಕಾಲೇಜ್ಗಳ ಜೊತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕಾಲೇಜ್ಗಳ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಬರೀ ಕಿಮೋಥೆರಪಿ ಮಾತ್ರ ನೀಡ್ತೀವಿ. ಉಳಿದಿರೋ ಎಲ್ಲ ಚಿಕಿತ್ಸೆಯ ವಿಚಾರ ಅವರು ಈಗ ಕಿದ್ವಾಯ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಇದೇ ಥರ ಬೇರೆ ಬೇರೆ ಪ್ರೈವೇಟ್ KLE ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರು ಬೇರೆ ಇನ್ನೆಲ್ಲ ಉನ್ನತ ಚಿಕಿತ್ಸೆಗೆ ಅವ್ರು ಅಡ್ವೈಸ್ ಮಾಡ್ತಾರೆ. ನಮ್ಮಲ್ಲಿ ಕಿಮೋಥೆರಪಿ ತೊಗೊಂಡು ಹೋಗ್ಬೋದು. ಚೆನ್ನಾಗಿ ನಡೀತಾ ಇದೆ ಅಂತ ನನಗೆ ಮಾಹಿತಿ ಇದೆ. ಇನ್ನೂ ಅದಕ್ಕೆ ಹೆಚ್ಚು ಜನರಿಗೆ ಅದು ಅನುಕೂಲ ಆಗುವಂಥದ್ದು. ಇಲ್ದವ್ರು ಯಾಕಂದರೆ ಅವರು ಊರು ಬಿಟ್ಟು ದೂರ ಊರಿಗೆ ಹೋಗ್ಬೇಕಂತ ಹೇಳಿದ್ರೆ ಪ್ರವಾಸ ಮಾಡುವಂಥ ಖರ್ಚು, ಅಲ್ಲಿ ಉಳ್ಕೊಳ್ಳುವಂಥ ಖರ್ಚು, ಮತ್ತು ಅವ್ರ ಜೊತೆಲಿ ಯಾರಾದರೂ ಒಬ್ಬರು ಹೋಗಬೇಕು. ಇಲ್ಲ ಮನೆ ಹತ್ತಿರ ಇದ್ದರೆ, ಅವ್ರ ತಾಲೂಕು ಹತ್ತಿರ ಇದ್ದರೆ ಅಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಸೊ ಪ್ರಧಾನಮಂತ್ರಿಯವರು ಈ ವರ್ಷ ಅವ್ರ ಬಜೆಟಲ್ಲಿ ಘೋಷಣೆ ಮಾಡಿದ್ರು, ಈ ಸಲ ನಾನು ಡೇ ಕೇರ್ ಕಿಮೋಥೆರಪಿ ಮಾಡ್ತಾಯಿದ್ದೀವಿ ಅಂತ. ನಾವು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಮಾಡಾಗೋಗಿದೆ. ಅವರು ಘೋಷಣೆ ಮಾಡೋದಕ್ಕೆ ನಂತರನೇ ನಮ್ಮದು ಅಷ್ಟೊತ್ತಿಗೆ ನಮ್ದು ಇಂಪ್ಲಿಮೆಂಟ್ ಆಗೋಗಿತ್ತು. ಓಕೆ ಸರ್, ಇನ್ನೊಂದು IVF ಬಗ್ಗೆ, ಯಾಕಂದರೆ KC ಜನರಲ್ ಆಸ್ಪತ್ರೆಯಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಹೈಯೆಸ್ಟ್ ದುಡ್ಡು ಇನ್ವೆಸ್ಟ್ ಮಾಡ್ತಿರೋ ಜನ ಹಾಕ್ತಿರೋದೇ ಅದರಲ್ಲಿ. ಇಲ್ಲ, IVF ಕೂಡ ಅದು ಒಂದು ಗಂಭೀರವಾದಂಥ ಪರಿಸ್ಥಿತಿ, ಸಮಸ್ಯೆ ಅದು. ಯಾಕಂದರೆ ಜನರಿಗೆ ಮಕ್ಕಳಾಗಬೇಕು ಅಂತ ಆಸೆ, ಅದರಿಂದ ಭಾಳ ಒದ್ದಾಡ್ತಾರೆ. ಸೊ ನಾವು ಕೂಡ ಅದರಲ್ಲಿ ನಮ್ಮ ಸರ್ಕಾರ ಅದು ನಮಗೆ ಆದ್ಯತೆ ಅಲ್ಲ. ಅದು ನಮ್ಮ ಆದ್ಯತೆ ಇರುವಂಥದ್ದು ಸಾರ್ವಜನಿಕ ಆರೋಗ್ಯ, ಜನರು ಮತ್ತು ಸಾಂಕ್ರಾಮಿಕ ರೋಗಗಳು, ಅಸಾಂಕ್ರಾಮಿಕ ರೋಗಗಳು, ಅದನ್ನು ನಿಯಂತ್ರಣ ಮಾಡುವಂಥದ್ದು ನನ್ನ ಇಲಾಖೆಗೆ ಮುಖ್ಯವಾಗಿ, ಮತ್ತು ಬೇಸಿಕ್ ಹೆಲ್ತ್ ಕೇರನ್ನು ಕೊಡುವಂಥದ್ದು, ಮತ್ತು ಹೆರಿಗೆಗಳು, ತಾಯಿ ಮಕ್ಕಳ ಆರೋಗ್ಯ, ಇದು ನಮ್ಮ ಗಮನ. ಇದು ಏನಾಗಿದೆ, ಈ IVF ಈಗ ಒಂದು ಸಂತಾನ ಸೃಷ್ಟಿ ಆಗ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ. ಅದರಲ್ಲಿ ಭಾಳವರೆಗೂ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತದೆ. ನಾವು ನಮ್ಮ ಸರ್ಕಾರದಿಂದ ಈಗ ನಾವು ಕೂಡ ಅದಕ್ಕೊಂದು ಪ್ರೋತ್ಸಾಹ ಕೊಡ್ತಾಯಿದ್ದೀವಿ. ಆದರೆ ಹೆಚ್ಚಿನ ಅಂಶ ಅದು ಖಾಸಗಿಯಲ್ಲಿ ನಡೆಯತಕ್ಕಂಥದ್ದು. ನಾವು ಇನ್ನೂ ಮುಂದಿನ ದಿವಸಗಳಲ್ಲಿ ಹೆಚ್ಚು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಓಕೆ, ಈಗ ಕಲ್ಯಾಣ ಕರ್ನಾಟಕದ ವಿಚಾರವಾಗಿ ಬಂದರೆ, ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯದ ಇಲಾಖೆಯ ಬಗ್ಗೆನೇ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ ಅನ್ನುವಂಥ ಚರ್ಚೆ ಇದೆ. ಬಹಳಷ್ಟು ಜನ ಅಲ್ಲಿಂದೆಲ್ಲರೂ ಸಹಿತ ಬೆಂಗಳೂರಿಗೆ ಬರ್ತಾರೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕ್ಕೆ. ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಗಳು ಮಾಡ್ಕೊಂಡಿದೆ ಆರೋಗ್ಯ ಇಲಾಖೆ ಅಂತ? ಈಗ ಪ್ರಥಮ ಬಾರಿಗೆ ಬಹುಶಃ ಈ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಆರೋಗ್ಯ ಸೇವೆಗಳನ್ನು ಮತ್ತು ಏನು ಸೌಕರ್ಯ ಇದೆ ಅದನ್ನು ಮಾಡೋದಕ್ಕೆ ನಾವು ಕಲಬುರಗಿಯಲ್ಲಾದಂಥ ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು 870 ಕೋಟಿ ರೂಪಾಯಿಗೆ ಎಲ್ಲ ಇರುವಂಥ ಅಲ್ಲಿ ಎಲ್ಲಿ ಕೊರತೆ ಇತ್ತು, ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ತಾಲೂಕು ಆಸ್ಪತ್ರೆ, ಕೆಲವು ಕಡೆ ಜಿಲ್ಲಾ ಆಸ್ಪತ್ರೆಗಳನ್ನು ಮಾಡ್ತಕ್ಕಂಥದ್ದು ಕೂಡ ಅಪ್ರೂವ್ ಮಾಡಿಸಿದ್ದೀವಿ. ಆಮೇಲೆ ಅದ್ರ ಜೊತೆಯಲ್ಲಿ ಈ 870 ಕೋಟಿ ಜೊತೆಯಲ್ಲಿ KMARC ಫಂಡು ಕೂಡ ಅದನ್ನು ತೊಗೊಳ್ತಾ ಇದ್ದೀವಿ. ಇದೆಲ್ಲ ಸೇರಿಸಿದ್ರೆ ಸುಮಾರು 1200 ಕೋಟಿ ರೂಪಾಯಿ ಅಷ್ಟು ನಾವು ಅಲ್ಲಿಯ ಹಾಸ್ಪಿಟಲ್ಸನ್ನು ಕಟ್ಟೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ, ಮೇಲ್ದರ್ಜೆಗೇರಿಸುವಂಥದ್ದಕ್ಕೆ ಮಾಡ್ತಾಯಿದ್ವಿ. ಇದು ದೊಡ್ಡ ದಾಖಲೆ. ಇದು ಒಂದೇ ಒಂದು ಇದರಲ್ಲಿ ಇಷ್ಟು ದೊಡ್ಡ ಒಂದು ಮೊತ್ತದ ಕಾರ್ಯಕ್ರಮ ಆಗಿರುವಂಥದ್ದು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಇದು ನಿಜವಾಗ್ಲೂ ದೊಡ್ಡ ಒಂದು ಕಾರ್ಯಕ್ರಮ. ಇದ್ರ ಮುಖಾಂತರ ನಾವು ಅಲ್ಲಿ ಈ ಆರೋಗ್ಯ ಏನು ಸೇವೆ ಬೇರೆ ನೀವು ಪ್ರದೇಶಗಳಿಗೆ ಹೋಲಿಕೆ ಮಾಡಿದಾಗ ಅದು ಹಿಂದೆ ಇದೆ. ಯಾವುದೇ ಮಾನದಂಡ ತಗೊಳ್ಳಿ, ತಾಯಿ ಮರಣ ಸೂಚ್ಯಾಂಕ, ಶಿಶು ಮರುವ ಸೂಚ್ಯಾಂಕ, ಅಥವಾ ಬೆಳವಣಿಗೆ, ಸ್ಟಂಟಿಂಗ್ ಅಂತ ಏನು ಹೇಳ್ತೀವಿ ಆ ವಿಷಯದ ಬಗ್ಗೆ, ಮತ್ತು ಸಿಬ್ಬಂದಿಯ ಕೊರತೆ, ಇದೆಲ್ಲ ಕೂಡ ಅಲ್ಲಿ ಹೆಚ್ಚಿರುವಂಥದ್ದು. ಸೊ ಅದಕ್ಕೆ ಈಗ ನಾವು ಅಲ್ಲಿ ಅದನ್ನು ಆದ್ಯತೆ ಕೊಟ್ಟಿದ್ದೇವೆ. ಮತ್ತು ಬಹುಶಃ ಇದರ ಮುಖಾಂತರ ಅಲ್ಲಿ ಇದರ ಪರಿಣಾಮ ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸರ್, ಈ ಫುಡ್ ವಿಚಾರದಲ್ಲಿ ಬಂದರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದರೆ ಏನು ಸಿಕ್ಕಿದೆಲ್ಲ ಫುಡ್ ತಿನ್ನೋ ಥರ ಆಗಿಬಿಟ್ಟಿದೆ ಈಗ. ಹಂತದಲ್ಲಿ ನೀವು ಬಂದ ಮೇಲೆ ಆ ಫುಡ್ ಕಲರ್ ವಿಚಾರದಲ್ಲಿ ಮೆನ್ಷನ್ ಮಾಡಿದ್ರಿ. ಅದಾದ್ಮೇಲೆ ವಾಟರ್ ಬಾಟ್ಲಲ್ಲಿ ಯಾರು ಚೆನ್ನಾಗಿದೆ ನೀರು ಅಂತೇಳಿ ಕುಡ್ಕೊಂಡ್ಬಿಡುವಂಥದ್ದು. ಬಟ್ ಅದರಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ನೀವು ಫೇಸ್ ಮಾಡಿ ಅದನ್ನು ತೋರಿಸುವಂತಹ ಕೆಲಸವನ್ನು ಮಾಡಿದ್ರಿ. ಈ ಥರ ಯಾಕೆ ಈ ಒಂದು ಮನಸ್ಥಿತಿ ಬಂತು ಜನರಲ್ಲಿ, ಅಥವಾ ಇದು ಅರಿವನ್ನು ಮೂಡಿಸುವಂತಹ ಕೆಲಸದಲ್ಲಿ ಸರ್ಕಾರ ಈ ಹಿಂದೆ ಎಡವಿತ್ತಾ ಅಂತ?
ಇಲ್ಲ, ಹಿಂದೆ ಬಹುಶಃ ಈ ಇಲಾಖೆ ಮೊದಲಿಂದನೂ ಇದೆ. ಆಹಾರ ಸುರಕ್ಷತೆ ಇಲಾಖೆ ಏನಿದೆ, ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟು ಮೊದಲಿಂದನೂ ಇದೆ. ಆದರೆ ಅವರು ಯಾವುದೇ ಒಂದು ಕಟ್ಟುನಿಟ್ಟಾಗಿ ಅವರೇನು ಕೆಲಸ ಕಾರ್ಯಗಳು ಮಾಡ್ತಾ ಇರಲಿಲ್ಲ, ಸಹಜವಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಸೊ ನಾನು ಸಚಿವನಾದ ಮೇಲೆ ಈ ಇಲಾಖೆ ಇದ್ಕೊಂಡು ಇಷ್ಟೊಂದೆಲ್ಲ ಇದ್ದಾರೆ, ಫುಡ್ ಇನ್ಸ್ಪೆಕ್ಟರ್ಗಳಿದ್ದಾರೆ, ಬೇರೆ ಎಲ್ಲ ಸ್ಟಾಫ್ ಇದ್ದಾರೆ, ಲ್ಯಾಬಾರೇಟ್ರಿ ಇದೆ, ಏನು ಮಾಡ್ತಾಯಿದ್ದಾರೆ ಇಷ್ಟೊಂದೆಲ್ಲ. ಇವತ್ತು ದೊಡ್ಡ ಸಮಸ್ಯೆ ಆರೋಗ್ಯಕ್ಕೆ ಇರುವಂಥದ್ದು ಆಹಾರ. ಈ ಆಹಾರದ ಒಂದು ಸರಿಯಾದ ಆಹಾರವನ್ನು ನಾವು ತಗೊಳ್ಳದೇ ಇದ್ದಾಗ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು ಇವತ್ತು ಎಲ್ಲ ಕಡೆ ಚರ್ಚೆನೂ ಆಗ್ತಾಯಿದೆ. ಜನರು ಕೂಡ ಇದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಕೂಡ ಬರ್ತಾ ಇದೆ. ಅದಕ್ಕೆ ಈ ಇಲಾಖೆ ಯಾಕೆ ಇಷ್ಟೊಂದು ಯಾವುದೇ ಒಂದು ಪರಿಣಾಮಕಾರಿಯಾದ ಕೆಲಸ ಆಗ್ತಾಯಿಲ್ಲ ಅಂತ ಹೇಳಿ ನಾನು ಕಮಿಷನರಿಗೆಲ್ಲ ಕರೆಸಿ ಆವಾಗ ನಾವು ಕಾರ್ಯಗಳು ಶುರು ಮಾಡೋದು. ಸೊ ಫುಡ್ ಟೆಸ್ಟಿಂಗ್ ಮಾಡೋಕ್ಕೆ ಶುರು ಮಾಡೋದು. ಏನಾದರೂ ಮೊದಲನೇ ಪ್ರಥಮವಾಗಿ ನಾವು ನೋಡಿದ್ದು ಈ ಕಾಟನ್ ಕ್ಯಾಂಡಿಯನ್ನು, ಆ ಪಿಂಕ್ ಕಲರ್ ಹಾಕ್ತಾಯಿದ್ರು. ಸೊ ಅದನ್ನು ನಾವು ಆ ಪಿಂಕ್ ಕಲರು ಹಾಕಬಾರ್ದು ಅದಕ್ಕೆ, ಯಾಕಂತ ಹೇಳಿದ್ರೆ ಅದು ಕಾರ್ಸಿನೋಜೆನಿಕ್ ಇದೆ, ಅದನ್ನು ಹಾಕಬಾರ್ದು ಅಂತ ಇದ್ದಾಗ ಅದನ್ನು ಟೆಸ್ಟ್ ಮಾಡಿಸ್ತು, ಅದು ಅದೇ ಥರ ಪ್ರೂವ್ ಆಯಿತು. ಆಮೇಲೆ ಅದನ್ನು ನಾವು ಬ್ಯಾನ್ ಮಾಡೋದು. ಈಗೆಲ್ಲ ಕಡೆ ವೈಟ್ ಕ್ಯಾಂಡಿ ಸಿಗುತ್ತೆ, ಪಿಂಕ್ ಕ್ಯಾಂಡಿ ಸಿಗೋದಿಲ್ಲ ಈ ಥರ. ಆಮೇಲೆ ಆಮೇಲೆ ನೋಡಿದೆ ಈ ಕಬಾಬ್ಗಳು, ಗೋಬಿ ಮಂಚೂರಿಯನ್ಗಳೆಲ್ಲ ಕೆಂಪಾಗಿರ್ತದೆ. ಸೊ ಅದನ್ನೆಲ್ಲ ಟೆಸ್ಟ್ ಮಾಡಿಸ್ತು. ಅದರಲ್ಲೂ ಕೂಡ ಈ ಟೆಟ್ರಿಜಿನ್ ಅಂತ ಮತ್ತು 2-3 ಈ ಥರ ಕೆಮಿಕಲ್ಸ್ ಇದೆ, ಯಾವುದು ಇದರಲ್ಲಿ ಉಪಯೋಗ ಮಾಡಬಾರ್ದು, ಅವ್ರಿಗೂ ಕೂಡ ಗೊತ್ತಿದೆ. ಆದರೂ ಅವರು ಅದನ್ನು ಹಾಕ್ತಾರೆ, ಯಾಕಂದರೆ ಜನರಿಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು ಅಂತ. ಆಹಾರ ಕೆಂಪಗಿದ್ರೆ ಅದನ್ನು ತಿಂತಾರೆ ಅಂತ. ಸೊ ಅದನ್ನು ನಾವು ಕ್ರಮ ತಗೊಂಡು, ಮತ್ತು ಬೇರೆ ಬೇರೆ ಈ ಥರ ಏನು ಕುಡಿಯೋ ನೀರು, ವಾಟರ್ ಬಾಟ್ಲಿಂಗ್ ಅದರಲ್ಲಿ ಏನಾದರೂ ಅವರು ಇದೆಯಾ ಅಂತ, ಈ ರೀತಿಯಾಗಿ ಹಲವಾರು ನಾವು ಮಾಡಿದ್ದೀವಿ. ಮತ್ತು ಸಾರ್ವಜನಿಕ ಸ್ಥಳಗಳಿಗೆ ಅಲ್ಲೆಲ್ಲ ಕಡೆ ಹೋಗಿ ತಪಾಸಣೆ ಮಾಡಿಸುವಂಥದ್ದು, ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳು, ಬೀದಿ ಬದಿ ವ್ಯಾಪಾರಿಗಳದು, ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ದೊಡ್ಡ ಹೋಟೆಲ್ಗಳು ಕೂಡ ಎಲ್ಲ ಕಡೆ ಚೆಕ್ ಮಾಡಿಸಿ. ಈಗ ಎಂಪೈರ್ ಹೋಟ್ಲು ಅಲ್ಲೂ ಕೂಡ ಸಮಸ್ಯೆ ಆಗಿದೆ. ಈಗ ಅವ್ರು ಸರಿ ಮಾಡ್ಕೊಂಡಿದ್ದಾರೆ. ಅವಾಗ ಮಾಡಿದಾಗ ಮಾತು ಕೇಳಲಿಲ್ಲ, 2ನೇ ಬಾರಿ ಮಾಡಿದಾಗ ಮತ್ತೆ ಅವ್ರು ತಪ್ಪು ಮಾಡ್ತಾಯಿದ್ರು. ಈಗ ಅವ್ರು ಸರಿ ಮಾಡ್ಕೊಂಡಿದ್ದಾರೆ. ಸೊ ಅದು ಒಂದು ಕಡೆ. ಇನ್ನೊಂದೇನು, ಜನರು ಈ ಇಡ್ಲಿಯನ್ನು ತಯಾರು ಮಾಡ್ತಾಯಿದ್ರು, ಅದರ ಮೇಲೆ ಪ್ಲಾಸ್ಟಿಕ್ಕನ್ನು ಹಾಕಿ ಅದನ್ನು ಬೆಂದಿಸುವಂಥ ಕೆಲಸ ಮಾಡ್ತಾಯಿದ್ರು. ಅದು ಕೂಡ ಒಳ್ಳೆಯದಲ್ಲ, ಯಾಕಂದರೆ ಪ್ಲಾಸ್ಟಿಕ್ಕೆಲ್ಲ ಹೋಗಿ ಇಡ್ಲಿ ಒಳ್ಳೆ ಸೇರಿಕೊಳ್ತದೆ ಬಾಯ್ಲ್ ಆದಾಗ. ಸೊ ಅದನ್ನು ಕೂಡ ನಾವು ಹೇಳಿದ್ದು ಮಾಡಬಾರ್ದು ಅಂತ. ಇದು ಒಂದು ಕಡೆ ಇದನ್ನು ಈ ಎರಡನೇದು ಭಾಳ ಮುಖ್ಯವಾಗಿರೋದು ಜನರಿಗೆ ಅರಿವು ಮೂಡಿಸುವಂಥದ್ದು. ಜನರಿಗೆ ಜಾಗೃತಿ ಇರಬೇಕು, ನಾವು ಏನು ತಿಂತಾಯಿದ್ದೀವಿ ಅಥವಾ ಯಾವ ಥರ ತಯಾರಾಗ್ತಾಯಿದೆ ಇದನ್ನು ಅವರು ಕೂಡ ಸ್ವಲ್ಪ ಜಾಗೃತರಾಗಿದ್ದರೆ ಆವಾಗ ಅವರು ಕೂಡ ಕೇಳ್ತಾರೆ. ಮತ್ತು ತಯಾರಿಕರು ಕೂಡ ಎಷ್ಟೋ ಜನ ಪಾಪ ಹೋಟ್ಲವ್ರಿಗೆ ಅವ್ರಿಗೆ ಗೊತ್ತಿರೋದಿಲ್ಲ ಇದು ಉಪಯೋಗಿಸಬಾರ್ದು ಅಂತ. ಅವ್ರಿಗೇನು ಅದೊಂಥರ ಮೊದಲಿಂದನೂ ಮಾಡ್ಕೊಂಬಾರ್ದು, ನಾವು ಮಾಡ್ತೀವಿ ಅಂತ. ಸೊ ಅವ್ರು ಕೂಡ ಈಗ ಗೊತ್ತಾಗಿದೆ, ನೋಡಪ್ಪ ಇದೆಲ್ಲ ನಾವು ಮಾಡಬಾರ್ದು ಅಂತ. ಸೊ ಗ್ರಾಹಕರಿಗೆ ಕೂಡ ಗೊತ್ತಾಗ್ತಾ ಇದೆ, ತಯಾರಿಕೆ ಮಾಡೋರು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ. ಮತ್ತು ಒಟ್ಟಾರೆ ಒಂದು ಅವೇರ್ನೆಸ್ಸನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಅದರಿಂದ ಸಾಕಷ್ಟು ಒಳ್ಳೆಯ ಒಂದು ಪ್ರತಿಕ್ರಿಯೆ ನಮಗೆ ಬಂದಿದೆ. ಯಾಕೆಂದರೆ ಸುಮಾರು ಜನರಿಗೆ ಇದರಿಂದ ನೋಡಿಕೊಂಡು ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಯಾಕೆ ಹಿಂಗಿದೆ ಅಂತ ಕೇಳೋಕ್ಕೆ ಶುರು ಮಾಡಿದ್ದಾರೆ, ಯಾಕೆ ಹಿಂಗೆ ಮಾಡ್ತಾರೆ ಅಂತ ಜನ ಕೇಳೋಕ್ಕೆ ಶುರು ಮಾಡಿದ್ದಾರೆ. ಸೊ ಅದು ಮುಖ್ಯ. ಅಂದರೆ ಸ್ವಲ್ಪ ಚೇಂಜಸ್ ಆಗ್ತಿದೆ ಜನರಲ್ಲೂ. ಹೌದು, ಚೇಂಜಸ್ ಆಗ್ತದೆ. ಮತ್ತು ಜಾಗೃತರಾಗ್ತಾರಲ್ಲ. ಮತ್ತು ಇದು ದೊಡ್ಡ ಸುದ್ದಿ ಆಯಿತು. ಮತ್ತು ನಿಮ್ಮಂಥ ಎಲ್ಲ ಮಾಧ್ಯಮದವರು ಇದನ್ನು ತುಂಬ ಕಡೆ ತೋರಿಸಿದ್ರಿ. ಇದು ದೊಡ್ಡ ಸುದ್ದಿ ಆಯ್ತು ಇದು. ಸೊ ಸುದ್ದಿ ಆಗಿದ ತಕ್ಷಣ ಜನರಿಗೆ ಅವರ ತಲೆ ಕೂತ್ಕೊಳ್ತದೆ, ಹೌದಪ್ಪ ಇದು ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಅವ್ರಿಗೆ ಮನಸ್ಸಿಗೆ ಬರ್ತದೆ. ಓಕೆ ಸರ್, ಇದನ್ನು ಬಿಟ್ಟರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಆಸ್ಪತ್ರೆ ವಿಚಾರದಲ್ಲಿ ಪದೇ ಚರ್ಚೆ ಆಗುತ್ತೆ? ಸರ್ಕಾರ ಯಾಕೆ ಅಲ್ಲಿ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಅಂತ ಆಸ್ಪತ್ರೆ ನಿರ್ಮಾಣದ ವಿಚಾರದಲ್ಲಿ? ಇಲ್ಲ ಮಾಡ್ತಾ, ಈಗ ಹೇಳಿದ್ನಲ್ಲ, ಈಗ ನಾವು ಬಂದ ಮೇಲೆ ಈಗ ಸುಮಾರು ಕಡೆ ಈಗ ಆಸ್ಪತ್ರೆಗಳು ಕೊಟ್ಟಿದ್ದೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ಉತ್ತರ ಈ ಕಡೆ ಧಾರವಾಡ, ಬೆಳಗಾವಿ, ಆಮೇಲೆ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಭಾಳ ಕೊಟ್ಟಿದ್ದೀವಿ. ಆದರೆ ಇನ್ನೂ ಮಾಡಬೇಕಾಗಿರೋದು ಇನ್ನೂ ಇದೆ. ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಹೊಸ ತಾಲೂಕು ಆಸ್ಪತ್ರೆಗಳು ಕೊಟ್ಟಿದ್ದೀನಿ, ಹೊಸ ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ತಾಯಿ ಮಕ್ಕಳ ಆಸ್ಪತ್ರೆ ಅನೇಕ ಕಡೆ ನಾನು ಬೇಕಾದ್ರೆ ಹೇಳ್ತಾ ಹೋಗ್ಬೋದು. ನಮ್ಮ ಇಲ್ಲಿಗೆ ಸೌದತ್ತಿ, ಖಾನಾಪುರ, ಆಮೇಲೆ ನಮ್ಮ ಸೌದಿಯವ್ರ ಕ್ಷೇತ್ರ ಮತ್ತು ತಿಮ್ಮಾಪುರವ್ರ ಕ್ಷೇತ್ರಕ್ಕೆ, ಹುನಗುಂದ, ಆ ಥರ ಸುಮಾರು ಕಡೆ ಈ ಕಡೆ ಎಲ್ಲ ನಾವು ಕೊಟ್ಕೊಂಡು ಬಂದಿದ್ದೀವಿ. ಆದ್ದರಿಂದ ನಾವೇನು ನೆಗ್ಲೆಕ್ಟ್ ಏನು ಮಾಡ್ತಾಯಿಲ್ಲ. ಆದರೆ ಹಳೆ ಮೈಸೂರಿಗೆ ಹೋಲಿಕೆ ಮಾಡಿದಾಗ ಈ ಕಲ್ಯಾಣ ಕರ್ನಾಟಕ ಭಾಗ ಇನ್ನೂ ಅವ್ರ ಹಿಂದೆ ಇದ್ದಾರೆ. ಈಗ ಪ್ರಾಥಮಿಕ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಎಲ್ಲ ಲೆಕ್ಕ ತೊಗೊಂಡಾಗ ಇಲ್ಲಿ ಹಳೆ ಮೈಸೂರಿನಲ್ಲಿ ಮೊದಲೆಲ್ಲ ಹೆಚ್ಚು ಕಟ್ಟಿಬಿಟ್ಟಿದ್ದಾರೆ.
ಕೆಲವು ಕಡೆ 10,000ಕ್ಕೆ ಒಂದು ಪ್ರಾಥಮಿಕ ಕೇಂದ್ರ ಇದೆ, 7,000ಕ್ಕೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕನಿಷ್ಠ 30,000ಕ್ಕೆ ಒಂದು ಇರಬೇಕು. ಈ ಥರ ಇಲ್ಲಿ ಜಾಸ್ತಿ ಕಟ್ಬಿಟ್ಟಿದ್ದಾರೆ. ಅಲ್ಲಿ ಹಿಂದೆಯಿಂದ ಸ್ವಲ್ಪ ಹಂಗೆ ಮೊದಲು ಮಾಡಿರಲಿಲ್ಲ, ಅದು ಆ ಒಂದು ಸರಿಪಡಿಸುವಂಥ ಕೆಲಸ ಇನ್ನೂ ನಡೀತಾ ಇದೆ. ಸೊ ನಾವು ಅದನ್ನು ಹೆಚ್ಚು ಆದ್ಯತೆ ಅಲ್ಲಿ ಕೊಡಬೇಕು. ಓಕೆ ಸರ್, ರಾಜ್ಯದಲ್ಲಿ 2 ತಿಂಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂಥದ್ದು ಹಾರ್ಟ್ ಅಟ್ಯಾಕ್ ಬಗ್ಗೆ. ಹೌದು. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಆರೋಗ್ಯ ಏನಂದರೆ ಅದನ್ನು ಯೋಜನೆಯನ್ನು ತೊಗೊಂಡು ಬರ್ತೀರಾ, ಅದರಿಂದ ಹೆಲ್ಪ್ ಆಗಿದೆನಾ? ನೋಡಿ, ಅದು ನಿಜವಾಗ್ಲೂ ಒಂದು ದೊಡ್ಡ ಕ್ರಾಂತಿಕಾರಿಯಾದಂಥ ಬದಲಾವಣೆ. ಅದು ಅಂದರೆ ಒಳ್ಳೆಯ ಒಂದು ಕಾರ್ಯಕ್ರಮ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಡಿಯಲ್ಲಿ ಈಗ ಸುಮಾರು 80 ಆಸ್ಪತ್ರೆಗಳು, ತಾಲೂಕಾ ಮತ್ತು ಜಿಲ್ಲಾ ಆಸ್ಪತ್ರೆಗಳೆಲ್ಲ ಸೇರಿಸಿ ಒಂದು 82 ಆಸ್ಪತ್ರೆಗಳು ತೊಗೊಂಡಿದ್ದೀವಿ. ಅಲ್ಲಿ ಈಗ ಯಾರಿಗೇ ಒಂದು ಹೃದಯ ಅವರಲ್ಲಿ ನೋವಿದ್ದರೆ ಅಥವಾ ಅವ್ರು ಬಂದಾಗ ECG ತೊಗೊಳ್ತಾರೆ. ECG ತೊಗೊಂಡಿದ್ದ ತಕ್ಷಣ ನಮ್ಮ ಬೆಂಗಳೂರಿನಲ್ಲಿರುವಂಥ ಒಂದು ಕೇಂದ್ರ ಅದು AI ಮುಖಾಂತರ ಟೆಸ್ಟ್ ಮಾಡ್ತದೆ. ಚೆಕ್ ಮಾಡಿ ಅವ್ರಿಗೇನಾದರೂ ಆಗುವ ಹೃದಯದ ಸಮಸ್ಯೆ ಇದೆಯಾ ಅಂತ ತಿಳ್ಕೊಂಡು ತಕ್ಷಣ ಅವ್ರಿಗೆ ಮೆಸೇಜ್ ಕೊಡ್ತಾರೆ. ಮತ್ತು ಇನ್ನೊಂದು ಇಂಜೆಕ್ಷನ್ ಕೊಟ್ಟಿದ್ದೀವಿ, ಟೆನೆಕ್ಟಪ್ಲೇಸ್ ಅಂತ. ಏನಾದರೂ ಬ್ಲಾಕ್ ಆಗಿದರೆ ತಕ್ಷಣ ಆ ಇಂಜೆಕ್ಷನಲ್ಲಿ ಕೊಟ್ಟಾಗ ಅದು ಒಂದು ಇಂಜೆಕ್ಷನ್ಗೆ 30,000-40,000 ರೂಪಾಯಿ. ಅದನ್ನು ಅಲ್ಲಿ ಕೊಟ್ಟಾಗ ಆ ಕ್ಲಾಟ್ ಅದು ಕರಗುತ್ತೆ, ಡಿಸಾಲ್ವ್ ಆಗಿಬಿಡ್ತದೆ. ಆವಾಗ ಅವರು ಹಾರ್ಟ್ ಅಟ್ಯಾಕ್ ತಕ್ಷಣಕ್ಕಾಗಲ್ಲ, ಅದು ಆ ಜೀವವನ್ನು ಬದುಕಿಸ್ತದೆ. ಅನೇಕ ಜನ ಈ ಥರ ಚೆಸ್ಟ್ ಪೇಯ್ನ್ ಇರ್ತದೆ, ಆಮೇಲೆ ಅಲ್ಲಿಂದ ಇನ್ನೊಂದು ಆಸ್ಪತ್ರೆಗೆ ನಾವು ಕಳಿಸ್ತೀವಿ ಆ್ಯಂಬುಲೆನ್ಸಲ್ಲಿ, ಅವ್ರು ಹೋಗ್ತಾ ದಾರಿಲೇ ಸತ್ತು ಹೋಗ್ತಾರೆ. ಅಥವಾ ಆಸ್ಪತ್ರೆಗೆ ಮುಟ್ಟುವಷ್ಟೊತ್ತಿಗೆ ಅವರು ಹಾರ್ಟ್ ತುಂಬ ವೀಕ್ ಆಗಿರ್ತದೆ, ಮತ್ತು ಹಾರ್ಟ್ ಮಸಲ್ ರಿಕವರ್ ಆಗೋದಿಲ್ಲ, ಬೇರೆ ಮಸಲ್ಸ್ ರಿಕವರ್ ಆಗುತ್ತೆ. ಹಾರ್ಟ್ ಮಸಲ್ ಒಂದು ಸಲ ವೀಕ್ ಆದರೆ ಅದು ಮುಗೀತದು. ಸೊ ಇದರಿಂದ ನೂರಾರು ಜೀವಗಳನ್ನು ಉಳಿಸಿದ್ದೇವೆ ನಾವು. ಯಾಕಂದರೆ ನಮ್ಮ ಒಂದು ನಾನು ಹೇಳಿದ್ನಲ್ಲ, ಬಂದು ECG ತೊಗೊಳ್ತಾರೆ, ಟೆಸ್ಟ್ ಮಾಡ್ತಾರೆ, ಡಾಕ್ಟ್ರ್ ಆಮೇಲೆ ಅಡ್ವೈಸ್ ಮಾಡ್ತಾರೆ. ಇದೆಲ್ಲ ಆಗುವಂಥದ್ದು 7ರಿಂದ 9 ನಿಮಿಷದಲ್ಲಿ. ಅಷ್ಟರಲ್ಲಿ ಅಸೆಸ್ ಮಾಡಿ ಅವರು ಇಂಜೆಕ್ಷನ್ ಕೊಡಬೇಕಾ ಬೇಡವಾ ಅಂತ ಆಸ್ಪತ್ರೆಗೆ ತಿಳಿಸ್ತಾರೆ. ಕೊಡಬೇಕು ಅಂತ ಹೇಳಿದ್ರೆ ಅಲ್ಲೇ ಕೊಟ್ಬಿಟ್ಟು ಆಮೇಲೆ ಕಳಿಸ್ತಾರೆ. ಇಲ್ಲದೆ ಹೋದರೆ ಇಲ್ಲ, ಇಂಜೆಕ್ಷನ್ ಏನು ಬೇಡ, ಹಾಗೆ ನೀವು ಅವ್ರನ್ನ ಕಳಿಸ್ಕೊಡಿ ಈ ಆಸ್ಪತ್ರೆಗೆ ಅಂತ ಹೇಳ್ತಾರೆ. ಸೊ ಇದು ತುಂಬ ಈಗ ನಾನು ಎಲ್ಲ ಆಸ್ಪತ್ರೆಗೆ, ನಮ್ಮ ಎಲ್ಲ ತಾಲೂಕು ಆಸ್ಪತ್ರೆಗೆ ವಿಸ್ತರಣೆ ಮಾಡಬೇಕು ಅಂತ ಈ ವರ್ಷ ನಾನು ಮಾಡ್ತಾಯಿದ್ದೀನಿ. ಸೊ ಇಡೀ ಕರ್ನಾಟಕ ಕವರ್ ಮಾಡಬೇಕು ಇದರಲ್ಲಿ ಅಂತ. ಯಾಕಂದರೆ ಹೃದಯ ಸಂಬಂಧಿ ವಿಚಾರದಲ್ಲಿ ಬಂದಾಗ ಹಾಸನದಲ್ಲಾಗಿರುವಂತಹ ಇನ್ಸಿಡೆಂಟ್ ದೊಡ್ಡ ಮಟ್ಟದಲ್ಲಿ ರಾಜ್ಯದಂತ ಚರ್ಚೆ ಆಯಿತು. ಅಧಿಕಾರಿಗಳು ಸಹಿತ ಅಲ್ಲಿ ಹೋಗಿ ಎಲ್ಲ ಮಾಡಿದ್ರು. ಆದರೆ ಅದೇ ಬೀದರ್ಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗಿ, ಬೀದರಲ್ಲಿ ನಿರ್ಣ ಅಂತ ಗ್ರಾಮ, ಅಲ್ಲಿ ಸುಮಾರು 18ರಿಂದ 20 ಜನ ಸಾವಿಗೀಡಾಗ್ತಾರೆ ವಿತಿನ್ 2 to 3 ಮಂತ್ಸಲ್ಲಿ. ಬಟ್ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದೇ ಇಲ್ಲ. ನನಗೂ ಅದು ಯಾಕಾಗಲಿ ಅಂತ ಗೊತ್ತಿಲ್ಲ, ಇನ್ನೂ ನಾನು ಸ್ವಲ್ಪ ಮಾಹಿತಿ ತರಿಸ್ಕೊಳ್ತೀನಿ. ಅದೇ ಹಾಸನಲ್ಲಾಗಿರುವಂಥದ್ದು ಅದು ಹಾಸನಲ್ಲೇ ಆಗಿದ್ದಲ್ಲ, ಹಾಸನಿನ ಜನ ಅನೇಕ ಜನ ಬೆಂಗಳೂರಿನಲ್ಲೂ ಇದ್ದರು. ಅದು ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋವಂಥದ್ದು ಕಾರಣಗಳು ಬೇರೆ. ಅದು ಯಾವುದೇ ಒಂದು ಕ್ಷೇತ್ರಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ. ಅದರಿಂದ ಈಗ ಜೀವನದ ಒತ್ತಡ ಮತ್ತು ನಮ್ಮ ಆಹಾರದ ಪದ್ಧತಿ, ಜೀವನ ಶೈಲಿ, ಇದೆಲ್ಲ ಮಾನಸಿಕ ಒಂದು ಒತ್ತಡ, ಇದೆಲ್ಲ ಕಾರಣ ಆಗ್ತಾಯಿದೆ. ಚಿಕ್ಕ ವಯಸ್ಸಿನಲ್ಲಿ ಇವತ್ತು ಅನೇಕ ಜನರಿಗೆ ಹೃದಯಘಾತ ಆಗುವಂಥದ್ದು ಇದೆಲ್ಲ ಆಗ್ತಾ ಇರುವಂಥದ್ದು. ಅದರಿಂದ ಖಂಡಿತ ಬೀದರಲ್ಲೂ ಕೂಡ ನೀವು ಹೇಳಿದ್ದೀರಾ, ನಾನು ಖಂಡಿತ ಅದರ ಬಗ್ಗೆ ನೋಡ್ತೀನಿ, ಯಾಕೆ ಆ ಥರ ಆಗಿದೆ ಅಂತ ಚೆಕಪ್ ಮಾಡಿಸ್ತೀನಿ. ಅಲ್ಲಿ ಏನಾದರೂ ಕೊರತೆಗಳಿದೆಯಾ ಅಥವಾ ಅಲ್ಲಿ ಒಂದು ಸಮುದಾಯ ಭವನ, ಸಮುದಾಯ ಆರೋಗ್ಯ ಕೇಂದ್ರವನ್ನು ತರಬೇಕು ಅನ್ನುವಂಥದ್ದು ಒಂದು ವರ್ಷದ ಹಿಂದೆ ಏನಂದರೆ ಪ್ರಸ್ತಾಪ ಆಗಿತ್ತು. ಅದು ಅಲ್ಲಿ ಫೈಲು ಸಹಿತ ಬಂದಿದೆ, ಬಟ್ ಇನ್ನೂವರೆಗೂ ಸಹಿತ ಆಗಿಲ್ಲ. ಅಲ್ಲಿ ನಾನು ನೋಡ್ತೀನಿ, ಖಂಡಿತ ಅದ್ರ ಬಗ್ಗೆ ಗಮನ ಕೊಡ್ತೀನಿ. ಅಲ್ಲಿ ಏನಾದರೂ ಅದು ಅವಶ್ಯಕತೆ ಇದ್ದರೆ ಅದನ್ನು ಖಂಡಿತ ಮುಂದಿನ ದಿವಸ ಮಾಡಿಸೋಣ. ಬಟ್ ಆದರೆ ನಾನು ಅದನ್ನು ನೋಡ್ತೀನಿ, ನೀವು ಕೊಡ್ತಾ ಇರೋದು ಮಾಹಿತಿ ಏನಿದೆ. ಅದೇ ಹೃದಯಘಾತ ಒಂದು ಪ್ರದೇಶಕ್ಕೆ ಸೀಮಿತ ಏನಲ್ಲ, ಅದು ಎಲ್ಲ ಕಡೆ ಇವತ್ತಿನ ದಿವಸ ಪ್ರತಿಯೊಂದು ಕುಟುಂಬದಲ್ಲೂ ಯಾರಿಗಾದ್ರೂ ಕೇಳಿದ್ರೆ ಯಾರೊಬ್ರು ಗೊತ್ತಿರ್ತದೆ ಅವ್ರಿಗೆ ಹೃದಯಘಾತ ಆಗಿರೋದು. ಕ್ಯಾನ್ಸರು, ಹೃದಯಘಾತ, ಕಿಡ್ನಿ ಸಮಸ್ಯೆ, ಇವೆಲ್ಲ ನಮ್ಮ ದೇಶದಲ್ಲೇ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಇದಕ್ಕೆ ಅಸಂಕ್ರಾಮಿಕ ರೋಗಗಳು ಅಂತ ಹೇಳ್ತೀವಿ, ಇದು ಹೆಚ್ಚಾಗ್ತಾ ಇದೆ. ಓಕೆ ಸರ್, ಇನ್ನೊಂದು ನೀವು ಮೆನುವನ್ನೇ ಚೇಂಜ್ ಮಾಡಿಬಿಟ್ಟಿರ ಹಾಸ್ಪಿಟಲ್ ಇರುವಂಥದ್ದು. ಹೌದು, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದಾ? ನಾನೇನು ಮಾಡಿದೆ ಅಂದರೆ, ಈಗ ಪ್ರಥಮ ಹಂತದಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ನಮ್ಮ ಒಂದು ಕಡೆ ಈ ಇಸ್ಕಾನ್ ಜೊತೆ ಟೈಪ್ ಮಾಡಿದ್ದೀವಿ. ಅದರಿಂದ ಅವ್ರಿಗೆ ಆಸ್ಪತ್ರೆಗೆ ಬರೋರಿಗೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಈಗ ಬೆಂಗಳೂರು ನಗರದಲ್ಲಿ ಶುರು ಮಾಡಿದ್ದಾರೆ. ಮತ್ತು ಹುಬ್ಬಳ್ಳಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅವ್ರ ಕೈಯಲ್ಲಿ ಮಾಡಿಸೋಣ ಅಂತ. ಉಳಿದಿರೋ ಕಡೆ ಸ್ಥಳೀಯವಾಗಿ ಮಾಡ್ತಾಯಿದ್ದಾರೆ. ಅದು ಇವ್ರ ಕೈಯಲ್ಲಿ ಕೊಡಿಸಿದ್ರೆ ನಾವು ಬೇರೆ ಬೇರೆ ಕ್ಯಾಟಗರಿ ಥರ ಆಹಾರ ಕೊಡ್ಬೋದು ನಾವು. ಈಗ ಗರ್ಭಿಣಿಯರಿಗೆ ಅಂಥವ್ರಿಗೆ ಯಾರು ಬರ್ತಾರೆ ಅಥವಾ ಹೆರಿಗೆ ಆಗೋ ಸಂದರ್ಭದಲ್ಲಿ ಬಂದಾಗ ಅವ್ರಿಗೆ ಹೆಚ್ಚು ಏನು ಐರನ್ ಕಂಟೆಂಟ್ ಇರುವಂಥದ್ದು ಅದನ್ನು ಹೆಚ್ಚು ಕೊಡುವಂಥದ್ದು. ಮಕ್ಕಳಿಗೆ ಬಂದಾಗ ಅವ್ರಿಗೆ
ಅವರ ಬೆಳವಣಿಗೆಗೆ ಹೆಚ್ಚು ಪೂರಕವಾದಂಥ ಆಹಾರ, ಈ ಥರ 5 ಡಯಟ್ಗಳನ್ನು ನಾವು ಮಾಡಿದ್ದೀವಿ. ವಯಸ್ಸಾಗಿರೋರು ಒಂಥರ ಡಯಟ್, ಅದರ ಮುಖಾಂತರ ಇದೊಂದು ಪ್ರಯತ್ನ ಈಗ ನಡೆಸಿದ್ದೀವಿ. ಅದು ಚೆನ್ನಾಗಿ ಆಗ್ತದೆ. ಇಸ್ಕಾನ್ ಜೊತೆ ಟೈಪ್ ಮಾಡಿ ಅದನ್ನು ಮಾಡ್ತಾಯಿದ್ವಿ. ಈಗ ಪ್ರಥಮ ಹಂತ ಬೆಂಗಳೂರು ನಗರದ ಆಸ್ಪತ್ರೆಗಳು, ನಂತರ ಎಲ್ಲೆಲ್ಲಿ ಇಸ್ಕಾನ್ ಇದೆ ಕೊಡೋಕ್ಕೆ ಸಾಧ್ಯ ಆಗೋದು ಅವ್ರ ಕೈಲಿ ಮಾಡಿಸೋದು. ಬೇರೆ ಕಡೆ ಬೇರೆ ಇಂಥ ಸಮಸ್ಯೆಗಳು ಬಂದರೆ ನಾವು ಅವ್ರಿಗೆ ಕೊಡ್ಬೋದು. ಓಕೆ ಸರ್, ಕೊನೆಯದಾಗಿ ರಾಜ್ಯದ ಜನತೆಗೆ ಒಬ್ಬ ಆರೋಗ್ಯ ಸಚಿವರಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ರಾಜ್ಯದ ಜನತೆಗೆ ಈಗ ನಮ್ಮ ಆರೋಗ್ಯ ಅದು ನಮ್ಮ ಕೈಯಲ್ಲಿ ಇರುವಂಥದ್ದು. ಆರೋಗ್ಯ ಕೆಟ್ಟ ನಂತರ ಖಂಡಿತ ನಮಗೆ ಸರ್ಕಾರದ ಆಸ್ಪತ್ರೆಗಳು ಕೂಡ ಬೇಕು, ಖಾಸಗಿನೂ ಇರ್ತದೆ. ಆವಾಗ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಇಚ್ಛಾನುಸಾರ ನೀವು ಹೋಗ್ಬೋದು. ಆದರೆ ನಾವು ಎಚ್ಚರಿಕೆಯಿಂದ ಇದ್ದರೆ ಖಂಡಿತ ನಾವು ನಮ್ಮ ಬಹಳಷ್ಟು ಅನಾರೋಗ್ಯಕ್ಕೆ ಕಾರಣ ಆಗ್ತಕ್ಕಂಥ ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥದ್ದನ್ನು ನಾವು ತಡೆಗಟ್ಬೋದು. ಅದರಲ್ಲಿ ಸ್ವಲ್ಪ ನಮ್ಮ ಶಿಸ್ತಿನ ಬದುಕು ನಡೆಸುವಂಥದ್ದು ಭಾಳ ಮುಖ್ಯ. ಸ್ವಲ್ಪ ಮಟ್ಟಿಗೆ ವ್ಯಾಯಾಮ ಇರಬೇಕು, ನಮ್ಮ ಆಹಾರ ಯಾವ ಥರ ತೊಗೊಳ್ತೀವಿ, ಮತ್ತು ಅತಿ ಹೆಚ್ಚು ನಮಗೆ ಹಾನಿಕಾರಿ ಯಾವುದು ಅಂತ ಹೇಳಿದ್ರೆ ಸಕ್ಕರೆ ಮತ್ತು ಉಪ್ಪು. ಅದರಲ್ಲೂ ಕೂಡ ಸಕ್ಕರೆ ಅದು ದೊಡ್ಡ ಪಾಯ್ಸನ್. ಅದು ಎಷ್ಟು ನಾವು ಕಮ್ಮಿ ಸಕ್ಕರೆಯನ್ನು ಬಳಸ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಬೇರೆ ಥರ ಬ್ಯಾಲೆನ್ಸ್ಡಾಗಿ ಜೀವನ ನಡೆಸುವಂಥದ್ದು ಪ್ರಯತ್ನ ಮಾಡಬೇಕು. ಎಲ್ಲರಿಗೂ ಕೂಡ ಕಷ್ಟ ನೋವು ಎಲ್ಲ ಇದ್ದೇ ಇರ್ತದೆ. ನಾವು ಹೇಳೋದಕ್ಕೆ ಸುಲಭ, ಮಾಡೋದು ಕಷ್ಟ. ಮತ್ತು ಈ ಅಭ್ಯಾಸಗಳೇನಿದೆ, ಕುಡಿಯೋದು, ಸಿಗರೇಟು, ಈಗ ಸಿಗರೇಟ್ಗಿಂತ ದೊಡ್ಡ ಹಾನಿಕಾರಿ ಯಾವುದೂ ಇಲ್ಲ ದಯವಿಟ್ಟು. ಮತ್ತು ಈ ಪಾನ್ ಎಲ್ಲ ತಿಂತಾರಲ್ಲ, ಅಂದರೆ ಪಾನ್ಗಿಂತ ಗುಟ್ಕಾ, ಏನು ಈ ಟೊಬ್ಯಾಕೊ ಇರುವಂಥ ಗುಟ್ಕಾ, ಬರೀ ಅಡಿಕೆ ಇರೋದು ಪರವಾಗಿಲ್ಲ, ಬರೀ ಅಡಿಕೆ ಆಗಿದ್ದರೆ. ಆದರೆ ಅದರಲ್ಲಿ ಎಲ್ಲ ಮಿಶ್ರಣ ಮಾಡಿ ತೊಗೊಳ್ತಾರೆ, ಅದು ಭಾಳ ಹಾನಿಕಾರ. ಇದೆಲ್ಲ ಗೊತ್ತಿದ್ದರೂ ನಾವು ಮಾಡ್ತೀವಿ. ಅದರಿಂದ ದೂರ ಇದ್ದರೆ ಒಳ್ಳೆಯದು. ಸರ್, ಇಷ್ಟೊತ್ತಿನವರೆಗೆ ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗಿಯಾಗಿದ್ದರೆ ತುಂಬ ಧನ್ಯವಾದ ನಿಮಗೆ. ನಮಸ್ಕಾರ, ಭಾಳ ಚೆನ್ನಾಗಿ ನಡೆಸಿದ್ರಿ. ನಿಮಗೂ ಅಭಿನಂದನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವಿಶೇಷ ಸಂದರ್ಶನ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.